ನಮಸ್ಕಾರ. ನೀವು ನೋಡುತ್ತಿರುವುದು ಟಿವಿ 66 ಕನ್ನಡ ನ್ಯೂಸ್. ಉತ್ತರ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ನಾಡಿನ ಧ್ವನಿ, ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ. ಇದು ಟಿವಿ 66 ಕನ್ನಡ ನ್ಯೂಸ್. ನನ್ನ ಹೆಸರು ಅನಿಲ್ ಕುಮಾರ್. ಇಂದು ನಿಮಗೆ ತಾಜಾ ಸುದ್ದಿಗಳನ್ನು ನೀಡುತ್ತೇನೆ. ನಾ ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ಮನಗುಳಿ ಗ್ರಾಮಕ್ಕೆ. ಮನಗುಳಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಮನಗೂಳಿ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಹೆಚ್ಚಾಗಿದೆ. 10-15 ದಿನಗಳಿಗೊಮ್ಮೆ ನೀರು ಬಿಡುತ್ತಾರೆ. ಗ್ರಾಮದಲ್ಲಿ 3 ಫಿಲ್ಟರ್ ನೀರಿನ ಘಟಕ ಕೂಡ ಸರಿಯಾಗಿ ಕಾರ್ಯ ಮಾಡುತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು 3 ಫಿಲ್ಟರ್ ನೀರಿನ ಘಟಕವನ್ನು ಸರಿಪಡಿಸಿ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ. ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರನ್ನು ಬೇರೆಡೆಗೆ ವರ್ಗಾವಣೆ ಮಾಡಿ ಬೇರೆ ಕಡೆ ಶಿಕ್ಷಕರನ್ನು ಇಲ್ಲಿಗೆ ನೇಮಕ ಮಾಡಿಸಬೇಕೆಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡುತ್ತಿಲ್ಲ. 1 ವಾರದಲ್ಲಿ 2-3 ದಿನ ಮಾತ್ರ ವೈದ್ಯರು ಆಸ್ಪತ್ರೆಗೆ ಹಾಜರಾಗುತ್ತಾರೆ. ವೈದ್ಯರು ರೋಗಿಗಳ ಜೊತೆ ಸರಿಯಾಗಿ ವರ್ತನೆ ಮಾಡುವುದಿಲ್ಲ. ರೋಗಿಗಳು ಆಸ್ಪತ್ರೆಗೆ ಬಂದರೆ ಯಾವುದೇ ರೀತಿಯ ಚುಚ್ಚುಮದ್ದು ನೀಡಲಾಗುವುದಿಲ್ಲ. ಬರೀ ಮಾತ್ರೆಗಳನ್ನಷ್ಟೇ ನೀಡಿ ಕಳುಹಿಸುತ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮದಲ್ಲಿದ್ದ ಸಾರ್ವಜನಿಕ ಶೌಚಾಲಯವನ್ನು ಕೆಡವಿ ಅಲ್ಲಿ ಬಟ್ಟೆ ಕಟ್ಟಲಾಗಿದೆ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ 66 ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಅಭಿವೃದ್ಧಿ ಅಂತೂ ಆಗೈತ್ರಿ, ಬಟ್ ಸ್ವಲ್ಪ ಅಭಿವೃದ್ಧಿ ಕಮ್ಮಿ ಐತ್ರಿ. ಹೆಂಗಂದ್ರಿ ನೀರಿನ ಬಾಳ ಪ್ರಾಬ್ಲಮ್ ಐತ್ರಿ ಇಲ್ಲಿ. ಕುಡಿ ನೀರಿಂದ್ರಿ 8 ದಿವಸ 15 ದಿವಸ ನಂತರ ಬಿಡ್ತಾರ್ರಿ. ಆಮೇಲೆ ಇನ್ನೊಂದ ಹೆಣ್ಮಕ್ಳ ಪೈಖಾನಿ ಸಮಸ್ಯೆ ಬಾಳ ಐತ್ರಿ. ಅದು ಅಭಿವೃದ್ಧಿ ಶೌಚಾಲಯ ಐತ್ರಿ, ಬಟ್ ಅಷ್ಟೊಂದು ಹೇಳ್ಕೊಳಂಗಿಲ್ರಿ. ಇಲ್ಲಿ ಕ್ಲೀನ್ ಇಲ್ರಿ, ಅಲ್ಲಿ ಯಾರು ಇಲ್ಲ. ಇದ್ದಿದ್ ಕೆಡವ್ಯಾರಿ, ಅದಕ್ಕೆ ಸಡ್ ಹೊಡೆದು ಏನೇನೋ ಮಾಡ್ಯಾರ್ರಿ. ಅಂದ್ರ ಅದು ಶೌಚಾಲಯ ಆಗ್ಬೇಕ್ರಿ. ಆಮೇಲೆ ಮನಗಳು ಹೇಳ್ರಿ ಹೇಳ್ತಾರ್ರಿ ಅಭಿವೃದ್ಧಿ ಆಗೈತಿ, ಏನು ಅಭಿವೃದ್ಧಿ ಇಲ್ರಿ. ಅಂದ್ರೆ ಶೌಚಾಲಯ ವ್ಯವಸ್ಥೆ ಕಮ್ಮಿ ಇದೆ ರೀ. ಆಮೇಲೆ ನೀರಿನ ಬಾಳ ಅಂದ್ರ ಬಾಳ ಪ್ರಾಬ್ಲಮ್ ಐತ್ರಿ. 8 ದಿವ್ಸಕ್ಕೂ 15 ದಿವ್ಸಕ್ಕೂ ಬಿಟ್ರ ಆಗಲ್ರಿ. ಸಣ್ಣ ಸಣ್ಣ ಹುಡುಗರುಗಳು ನೀರ್ ತರ್ತಾರೆ, ಅದೊಂದ್ರಿ. ಆಮೇಲೆ ಡ್ರೈನೇಜ್ಗಳಂತೂ ಮಾಡ್ಬೇಕ್ರಿ. ಡ್ರೈನೇಜ್ ಸಿಸ್ಟಮ್ ಇಲ್ಲ, ಏನು ಇಲ್ರಿ ಇಲ್ಲಿ ಕುಡಿ ನೀರನ್ನು. ಆಮೇಲೆ ಅಭಿವೃದ್ಧಿ ಕಮ್ಮಿ ಇದೆ ರೀ. ಎಲ್ಲಾ ಊರಾಗ ಎಲ್ಲಾ ಕಡೆ ಸಿಸಿ ರೋಡ್ ಆಗ್ಯಾವ್ರಿ. ಸಿಸಿ ರೋಡ್ ಆಲ್ಮೋಸ್ಟ್ ಆಗ್ಯಾವ್ರಿ. ಸ್ವಲ್ಪ ಅಲ್ಲಿ ಡ್ಯಾಮೇಜ್ ಇರ್ತಾರ, ಮಾಡ್ಕೋತಾರಿ ಮುಂದಿನ ದಿನ ಅಷ್ಟೇ ರೀ. ಊರಾಗೆಲ್ಲ ಚರಂಡಿ ವ್ಯವಸ್ಥೆ ಐತ್ರಿ. ಆಮೇಲೆ ಸಿಬ್ಬಂದಿಗಳು ಕಮ್ಮಿ ಅದಾರಿ ನಮ್ಮ ಪಟ್ಟಣ ಪಂಚಾಯತಿಗ್ರಿ. ಸಿಬ್ಬಂದಿಗಳು ಬೇಕಾಗೈತ್ರಿ ನಮಗ್. ಯಾಕಂದ್ರ ರೀ 4 ದಿವ್ಸಗೊಮ್ಮೆ 6 ದಿವ್ಸಗೊಮ್ಮೆ ಬಂದ್ ಗಟರಗಳು ಕ್ಲೀನ್ ಮಾಡ್ತಾರಿ. ಅದೇ ಶೌಚಾಲಯ ಒಂದ್ ಇಲ್ರಿ. ಆಮೇಲೆ 4 ದಿವ್ಸಗೊಮ್ಮೆ 6 ದಿವ್ಸಗೊಮ್ಮೆ ಒಂದೊಂದ್ ಕ್ಲೀನ್ ಮಾಡ್ತಾರ್ರಿ. ಆಮೇಲೆ ನಮಗ್ ಪಟ್ಟಣ ಪಂಚಾಯತಿ ಅಂತ ಏನ್ ಬೇಕಾಗೈತೆ ಅಂದ್ರ ರೀ ಸಿಬ್ಬಂದಿಗಳು ಬೇಕಾಗ್ಯಾರ್ರಿ. ಎಷ್ಟೋ ಅನೇಕ ಜಗಳಗಳು ಅದಾರ್ರಿ. ಸಿಬ್ಬಂದಿ ಯಾಕೆ ತಗೊಳ್ಳೋದಿಲ್ಲ ಅಂತ ಗೊತ್ತಾಗೋದಿಲ್ಲಗೈತ್ರಿ. ಶಾಸಕರಿಗೆ ಇದು ಒಂದೇ ಮನವಿ ಮಾಡ್ತೀನ್ರಿ ನಾ. ಬಟ್ ಇಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ MD ಮೇತ್ರಿ ಅವ್ರಿಗೆ ಹೇಳ್ತೀನ್ರಿ ನಾನು, ಸಿಬ್ಬಂದಿಗಳಿಗೆ ಅಡ್ಜಸ್ಟ್ ಮಾಡ್ಕೋರಿ. ಅಂದ್ರ ಊರ ಅಭಿವೃದ್ಧಿ ಮಾಡ್ರಿ. ಹಿಂಗ್ ಮಾಡ್ರಿ. ಬಟ್ ಏನ್ ಅಭಿವೃದ್ಧಿ ನಮ್ಮ MD ಮೇತ್ರಿ ಅವ್ರ ಕೈಯಾಗ ಸಿಕ್ಕಾಗ ಅಭಿವೃದ್ಧಿ ಆಗೈತ್ರಿ. ಏನ ಇದು ಇಲ್ರಿ, ಸಮಸ್ಯೆ ಇಲ್ರಿ. ಶಾಸಕರು ಅಭಿವೃದ್ಧಿ ಮಾಡ್ಯಾರ್ರಿ. ಸ್ವಲ್ಪ ಇನ್ನೊಂದಿಟ್ಟು ಅಭಿವೃದ್ಧಿ ಆಗ್ಬೇಕ್ರಿ. ಅಂದ್ರೆ ಪಟ್ಟಣ ಪಂಚಾಯತಿಗೆ ಸಿಬ್ಬಂದಿ ಆದ್ರೆ ಸ್ವಲ್ಪ ಜನಸಂಖ್ಯೆ ಜಾಸ್ತಿ, ಊರಾಗ ಜನಸಂಖ್ಯೆ ಜಾಸ್ತಿ ಐತ್ರಿ. ಸಿಬ್ಬಂದಿ ಆದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋ ಅನುಕೂಲ ಆಗುತ್ತೆ. ಆಮೇಲೆ ಅನುಕೂಲ ಆಗ್ತೈತ್ರಿ. ಆಮೇಲೆ ಕಡು ಬಡ್ರು ಅದಾರ್ರಿ, ಅವರು ಬದುಕ್ತಾರ್ರಿ ಇವ್ರದಿಂತ್ರ. ಮತ್ತ ಹಂಗಾಗಿ ಬೇಡಿಕೆ ಅದಾವ್ರಿ. ಗ್ರಾಮ ಸಭೆ ಮಾಡ್ಯಾರೇನ್ರಿ? ಹಂಗ್ರಿ ಗ್ರಾಮ ಸಭೆ
ಗ್ರಾಮ ಸಭೆ ಮಾಡ್ತಾರ್ರಿ ಅವಾಗ 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 ಪಿಡಿಗಳು ಮಾಡ್ತಾರ್ರಿ ಮಾಡ್ತಾರ್ರಿ ಹ್ಮ್ ಅದೇನಿದೆ ಇಲ್ಲಿ ಊರಾಗ ಪಟ್ಟಣ ಪಂಚಾಯತ್ ಮನಿ ಹಾಕಿರೇನ್ರಿ? ಪಟ್ಟಣ ಪಂಚಾಯತ್ ಒಂದ್ 500 ಬಂದಿದ್ದು ರೀ. ಹ್ಮ್ ಆಲ್ಮೋಸ್ಟ್ ಒಂದ್ 500 ಹಾಕ್ಯಾರ್ರಿ. ಹ್ಮ್ ಇನ್ನೂ ಬರ್ಬೇಕ್ರಿ. ಹ್ಮ್ ಇನ್ನೂ ಬಡ್ರು ಬಾಳ ಅದಾರ್ರಿ. ಹ್ಮ್ ಅವ್ರದ್ ನೋಡ್ಬೇಕ್ರಿ. ಮೊನ್ನೆ ಒಂದ್ ಸಮಸ್ಯೆ ಆಗಿತ್ರಿ. ಹ್ಮ್ ಎಷ್ಟೋ ಒಂದಿಷ್ಟು ಫೈಲ್ ಕೊಟ್ಟಿರ್ಬೇಕ್ರಿ. ಹ್ಮ್ ಒಬ್ರು ಹಿಂಗ ಅದಾರ್ರಿ. ಹ್ಮ್ ಅಡ್ಡಾಡಿ ಎಲ್ಲಾ ಮೆಂಬರ್ಗಳಿಗೆ ಎಲ್ಲಾರ್ಗಿ ಆಯ್ತ್ರಿ. ಹ್ಮ್ ಏನು ಮಾಡಿದ್ರು ತಗೋದು ಹೋಗಿದ್ದು ತಗೊಳುದು ಇನ್ನೂ ತಕಾದ್ರು ಪತ್ರೆ ಸಡ್ಡ ಒಳಗದನ್ರಿ. ಹ್ಮ್ ಅಂತವ್ರ ನೋಡ್ಬೇಕ್ರಿ. ಹ್ಮ್ ಬರೇ ದೊಡ್ಡ ನೋಡ್ಕೊಂಡ್ ಹೋಗ್ಬೇಡ್ರಿ. ಸಣ್ಣ ಮಂದಿ ನೋಡ್ಬೇಕ್ರಿ. ಹ್ಮ್ ಅಂದ್ರೆ ಅಭಿವೃದ್ಧಿ ರೀ. ಹ್ಮ್ ಬರೇ ನೋಡಿದ್ರ ಅದು ಅಭಿವೃದ್ಧಿ ಅಲ್ರಿ. ಈಗ ಮನೆಗಳು ಹಾಕ್ಬೇಕ್ರಿ ಇನ್ನು? ಮನೆಗಳು ಸಿಕ್ಕಾಪಟ್ಟೆ ಹಾಕ್ಬೇಕ್ರಿ. ಅಂದ್ರ ಒಂದ್ ಇದು ರೀ ಹ್ಮ್ ಹಿಂಗೈತ್ರಿ. ಊರಾಗ ದೇವಸ್ಥಾನಗಳೆಲ್ಲ ಜೀವನ ದೇವಸ್ಥಾನ ಅಂತ ಇರ್ಲಕ್ ಇದು ಅದಾವ್ರಿ, ಕರೆಕ್ಟ್ ಅದಾವ್ರಿ. ಹ್ಮ್ ಆಮೇಲೆ ಅಭಿವೃದ್ಧಿನೂ ಆಗೈತ್ರಿ ದೇವಸ್ಥಾನ ಬಗ್ಗೆ. ಹ್ಮ್ ಏನ್ ಯಾವ್ದಾರ ಪ್ರಾಬ್ಲಮ್ ಇಲ್ರಿ. ಹ್ಮ್ ಒಂದೊಂದ್ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸಂಧ್ಯಾಗ ಇರ್ತಾವ್ರಿ, ಅವು ನೋಡುದಿಲ್ಲಗಾರಿ ಅಷ್ಟೇ. ಮುಂದಿನ ದಿನಗಳು ನೋಡ್ಬೇಕ್ ಸರ್, ಹ್ಮ್ ಅದಂತೂ ನೋಡ್ಬೇಕ್ರಿ. ಊರಾಗ ವಯಸ್ಸಾದವರಿಗೆ ಪೆನ್ಷನ್ ಬರ್ತಾರ? ಬರ್ತಾವ್ರಿ. ವಯಸ್ಸಾದ್ರಿಗೆ ಅಂತೂ ಬರ್ತೈತ್ರಿ. ಅಂಗವಿಕಲರಿಗೆ ಅದು ಅಂತೂ ಕಟ್ಟಾಗಿ ಬರ್ತೈತ್ರಿ. ಆಮೇಲೆ ಇನ್ನೊಂದ್ ಸಮಸ್ಯೆ ಐತ್ರಿ. ಇಲ್ಲಿ ಮನಗಳು ಹ್ಯಾಂಡಿಕ್ಯಾಪ್ಟ್ಗಳು ಅದಾರ್ರಿ. ಅವ್ರಿಗೆ ಸೈಕಲ್ ಮೋಟ್ರ್ ದೇವಸ್ಥಾನ ಆದ್ರು ಇನ್ನೋದ್ರು ಮಾಡುದಿಲ್ಲಾಗ್ಯಾರಿ. ದಯವಿಟ್ಟು ಅದನ್ನೊಂದು ಮಾಡಿಸ್ಬೇಕ್ರಿ. ಇಲ್ಲಿ ಯಾಕೆ ಕೊಟ್ಟಿಲ್ಲೇನ್ರಿ? ಏನ್ರಿ ಇಲ್ಲಿ ಬಂದ ನೋಡ್ರಿ ಎಲ್ಲ ಹ್ಮ್ ಐತ್ರಿ. ಹೊಳೆ ವಿಡಿಯೋ ಮಾಡ್ಕೋರಿ ಅದನ್ನ ಬೇಕಾದ್ರೆ ನಿಮ್ಗೆ ಗೊತ್ತೈತಿ. ಹೊಸ ಮೋಟರ್ ಸೈಕಲ್ ಬಂದವ್ರಿ ಎಲ್ಲರಿಗೂ? ಇನ್ನೋದ್ರು ಕೊಟ್ಟಿಲ್ರಿ ಇಲ್ಲಿ ಮನ್ಗೊಳಗೆ. ಎಷ್ಟೊಂದವ್ರು ಅರ್ಜಿ ಹಾಕಿದ್ರು ರೀ, ಪಾಪ ಹ್ಯಾಂಡಿಕ್ಯಾಪ್ಟ್ ಕೈಲೇ ಮಾಡ್ಕೊಂಡ್ ಹೋಗ್ತಾರ್ರಿ. ಅಂತವ್ರಿಗೆ ಮಾಡಿದ್ರ ಅವ್ರು ಏನೋ ಇದು ಮಾಡ್ತಾರ್ರಿ. ಅವು ಮಾಡ್ಬೇಕ್ರಿ. ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಟ್ಟಿಲ್ರಿ ಅವರಿಗೆ? ಒಂದು ಎರಡು ಬಂದ್ರ ಏನಾಗೋದ್ರಿ. ಇನ್ನು ಸಿಕ್ಕಾಪಟ್ಟಿ ಜನ ಅದಾರಿ ಹ್ಯಾಂಡಿಕ್ಯಾಪ್ಟ್ ಇಲ್ಲಿ. ಅವ್ರಿಗೆ ನೋಡ್ಬೇಕಿಲ್ರಿ. ಬಂದಿವಲ್ಲ ಗಪ್ ಅಂದ್ರ ಹೆಂಗ್ರಿ ಮುಂದ್ ಮಾಡ್ಬೇಕ್ರಿ ಅದನ್ನ. ಈಗೆಲ್ಲ ನೋಡ್ರಿ ಅವ್ರೆಲ್ಲ ಕೈಲಿ ತಗೊಂಡ್ ಹೋಗ್ತಾರಿ. ಅವ್ರಿಗೆ ಅಭಿವೃದ್ಧಿ ಅಂತವ್ ಮಾಡ್ಬೇಕ್ರಿ. ನೆನಸ್ತಾರಿ ಅವ್ರು. ಇಷ್ಟಂತ ಐತ್ರಿ. ಇಲ್ಲಿ ವಿಧಿಯವರಿಗೆ ಪೆನ್ಷನ್ ಬರ್ತಾರಲ್ಲ? ಬರ್ತೈತ್ರಿ. ಗೃಹಲಕ್ಷ್ಮಿ ರೊಕ್ಕ? ಗೃಹಲಕ್ಷ್ಮಿ 1 ತಿಂಗಳು ಬರ್ದು 1 ತಿಂಗಳು ಹೋಗುದು ಅದಂತೂ ನಡ್ದೇ ಇದೆ. ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಅದೇನ ಇದು ಇಲ್ಲ ಸರ್. ಆಸ್ಪತ್ರೆ ಚಲೋದ್ರಲ್ಲಿ ಊರ? ಆಸ್ಪತ್ರೆ ಸರ್, ಹಾಸ್ಪಿಟಲ್ ಒಂದ್ ಮನಿ ಮಾಡ್ಕೋಬೇಕ್ರಿ. ಕೇಳ್ತಾರಿ ಕೆಲವೊಬ್ರು, ಹಂಗ್ ನೋಡ್ತಾರ ಹಿಂಗ್ ನೋಡ್ತಾರ. ಅಲ್ಲಿ ಸಿಬ್ಬಂದಿಗಳು ಕರೆಕ್ಟ್ ಇಲ್ಲ ಸರ್. ನಾ ಯಾವಾಗಾದ್ರೂ ಸ್ಟೇಟ್ಮೆಂಟ್ ಕೊಟ್ಕೊಂಡ್ ಬಂದಿನಿ ಸರ್, ಕರೆಕ್ಟ್ ಇಲ್ಲ. ಯಾರಿಗಿ ಇಂಜೆಕ್ಷನ್ ಮಾಡಲ್ಲ ಸರ್, ಕರೆಕ್ಟ್ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡುದಿಲ್ಲ ಸರ್. ಬರ್ನ 2 ಟ್ಯಾಬ್ಲೆಟ್ ಕೊಟ್ಟು ಕಳ್ಸುದು, ಅದು ಆಗ್ಬಾರ್ದ್ರಿ. ಇಲ್ಲಿ ಸದ್ಯಕ್ಕೆ ಏನಿರ್ತೈತಿ ಗೊತ್ತ, ಅದು ಆಗ್ಬೇಕ್ರಿ. ಬಂದಿದ ಪೇಷಂಟ್ಗಳು ರೆಸ್ಪಾನ್ಸ್ ಕೊಡ್ಬೇಕ್ರಿ, ಹೋದವ್ರ ರೆಸ್ಪಾನ್ಸ್. ಇಲ್ಲಿ ಏನೂ ಇಲ್ರಿ. ಇಷ್ಟಂತೂ ಐತ್ರಿ. ಇಂಜೆಕ್ಷನ್ ಮಾಡಲ್ರಿ? ಇಂಜೆಕ್ಷನ್ ಏನ್ ಮಾಡ್ತಾರಿ? ಈ ಸಲ ನೀವು ಸಲ ಅಂತ ಕೇಳಿದ್ರಿಲ್ರಿ, ಆಲ್ಮೋಸ್ಟ್ ಸಲ ಅಂತೂ ನಾ ಅಂತೂ ನೋಡಿಲ್ಲ ರೀ. ಸೊಳ್ಳೆಗಳಾದ್ರೆ ಸರ ಇನ್ನೊಂದ್ ಏನೈತಿ ಗೊತ್ತೇನ್ ಸರ, ಇಲ್ಲಿ ಟೀಚರ್ಸ್ ಗಳು ಅದಾರ ಸರ. MPS ಒಳಗ ಆಮೇಲೆ KGS ಒಳಗ ಈ ಗೌರ್ಮೆಂಟ್ ಸ್ಕೂಲ್ದಾಗ ಸರ ಒಳ್ಳೆ ಟೀಚರ್ಸ್ ಗಳು ಅದಾರ. ಸ್ವಲ್ಪ ಒಬ್ರು ಕೆಟ್ಟರ್ ಅದಾರ ಸರ್. ಅವ್ರಂತೂ ರೆಸ್ಪಾನ್ಸ್ ಅಷ್ಟೇನ್ ಕೊಡಲ್ಲ ಸರ್. ಉಳಿದಾರಂತೂ ಅದಾರ ಸರ್. ಅಂದ್ರೆ ಸ್ಕೂಲ್ ಒಳಗೆ ಏನ್ ಸಮಸ್ಯೆ? ಸ್ಕೂಲ್ ಒಳಗೆ ಏನ್ ಸಮಸ್ಯೆ ಇಲ್ಲ ಸರ್, ಅಂತದೇನು ಅಭಿವೃದ್ಧಿ ಆಗಿದೆ ಸರ್ ಅಲ್ಲಿ. ಬಟ್ ಟೀಚರ್ಸ್ ಕಮ್ಮಿ ಅದಾವ ಸರ್. ಸ್ಟಾಫ್ ವ್ಯವಸ್ಥೆ ಕಮ್ಮಿ ಐತಿ. ಶಿಕ್ಷಕರ ಕೊರತೆ ಐತಿ. ಶಿಕ್ಷಕರ ಕೊರತೆ ಐತಿ ಸರ್. ಅದೊಂದು ಕಮ್ಮಿ ಸರ್. ಊರ ಅಂಗನವಾಡಿ ಅದಾವ್ರಿ? ಇಲ್ಲ ಕಡೆ ಅಂಗನವಾಡಿ ಅದಾವ ಸರ್, ಚಲೋ ಅದಾವ್ರಿ, ಮಾಡ್ತಾರಿ. ಅದೇನ್ ಪ್ರಾಬ್ಲಮ್ ಇಲ್ಲ. ರೇಷನ್ ಕೊಡ್ತಾರಿಲ್ಲ? ರೇಷನ್ ಅಂತೂ ಕೊಡ್ತಾರಿ. ತಿಂಗಳ ಅಂತೂ ಕೊಡತ್ತಾರಿ. ಅದೇನು ಸಮಸ್ಯೆ ಇಲ್ಲ. ದೋಬಿಘಾಟ ಎಷ್ಟೇನ್ರಿ ಊರಾಗ? ಹಂಗ್ರಿ ದೋಬಿಘಾಟ ಇಲ್ಲ ಸರ್, ಅದು ಸ್ವಲ್ಪ ಕಮ್ಮಿ ಇದೆ ಸರ್. ಅದನ್ನ ಮಾಡ್ಕೋಬೇಕು ಸರ್. ಅದಿಟ್ಟು ಮಾಡ್ಕೊಂಡ್ರ ಕ್ಲಿಯರ್ ಆಗುತ್ತೆ ಸರ್. ಅಂದ್ರೆ ನಿಮ್ಗೆ ಸ್ವಲ್ಪ ಶೌಚಾಲಯ ಸಮಸ್ಯೆ ಭಾಳ ಅದಾವ್ರಿ? ಶೌಚಾಲಯದಂತೂ ಭಾಳ ಸಮಸ್ಯೆ ಇದೆ ಸರ್. ಕೆಲವೊಂದ್ ಹೆಣ್ಮಕ್ಳು ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿಗೆ ಹೋಗಿ ಮನವಿನೂ ಕೊಟ್ಟಾರ್ರಿ. ಬಟ್ ಅದನ್ನ ರೆಸ್ಪಾನ್ಸ್ ಅಷ್ಟೇ ಮಾಡ್ಯಾರ್ರಿ. ಅದನ್ನಂತೂ ಸದ್ಯಕ್ಕೆ ಕ್ಲಿಯರ್ ಮಾಡ್ಬೇಕು ಸರ್. ಹೆಣ್ಮಕ್ಳು ಇರ್ತಾರ್ರಿ, ಅವ್ರಿಗೆ ನಾವು ನೋಡ್ಬೇಕ್ರಿ, ಗೌರವ ಕೊಡ್ಬೇಕಂದ್ರ ಅದನ್ನ ಮಾಡ್ಕೋಬೇಕು ಸರ್. ಇಲ್ಲಿ ಪುಡಿ ಹೊಡೆದಾರ್ರಿ ಸೊಳ್ಳೆಗಳಾದ್ರ? ಪುಡಿಯನ್ನ ಹೊಡಿತಾರ ಸರ್. ಹಿಂಗ 8 ದಿವ್ಸಕ್ಕೊಮ್ಮೆ 15 ದಿವ್ಸಕ್ಕೊಮ್ಮೆ ಹೊಡ್ಕೊಂಡ್ ಹೋಗ್ತಾರಿ. ಅದು ವ್ಯವಸ್ಥೆ ನಾ ಹೇಳಿನಿಲ್ರಿ, ಸಿಬ್ಬಂದಿಗಳು ಕೊರತೆ ಬಾಳ ಕಮ್ಮಿ ಅದಾವ್ರಿ. ಬರೀ ಹೇಳ್ತಾರಿ ಅವ್ರು ತಗೋತಿ ಅವ್ರು ಏನು ಮಾಡುದಿಲ್ಲಾಗ್ಯಾರಿ. ಶಾಸಕರಿಗೆ ಮನವಿ ಮಾಡ್ಬೇಕಂದ್ರ ನಿಮ್ಮ ಟೀಮ್ ಮುಖಾಂತರ ಸರ್ ಇಲ್ಲಿ ಸಿಬ್ಬಂದಿಗಳು ಕರೆಕ್ಟ್ ಇರ್ಲಿ. ಆಮೇಲೆ ಪಟ್ಟಣ ಪಂಚಾಯತ್ MD ಮೇತ್ರಿ ಅವ್ರ ಮನಿ ಮಾಡ್ಕೋತೀನಿ. ಯಾಕಂದ್ರ ರೀ ಸಿಬ್ಬಂದಿಗಳು ಬಾಳ ಕೊರತೆ ಐತ್ರಿ. ಅವ್ರು ಮಾಡಿದ್ರ ಅಂದ್ರ ಸರ್ ನಮಗೊಂದ್ ಎಷ್ಟೋ ಇದು ಆತೈತ ಅಂತ್ರಿ. ಅದಕ್ಕಂತ್ರಿ ಸಿಬ್ಬಂದಿ ತಗೊಂಡು ಸ್ವಲ್ಪ ಊರಾಗಿನ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು. ಅಭಿವೃದ್ಧಿ ಮಾಡ್ಬೇಕ್ರಿ. ಅಭಿವೃದ್ಧಿ ಆಗ್ಬೇಕ್ರಿ. ಇನ್ನೂ ಆಗ್ಬೇಕ್ರಿ ಅಭಿವೃದ್ಧಿ. ಏನ್ ಸಮಸ್ಯೆ ಗ್ರಾಮದೊಳಗ? ನಾವು ಮಾಜಿ ಪಂಚಾಯತಿ ಮೆಂಬರ್ ರೀ, ತಮ್ಮಣ್ಣ ಭಜಂತ್ರಿ ಅಂತ ಹೇಳಿ. ಈಗ ಕೆರಿ ಕಾಂಟ್ಯಾಕ್ಟ್ ಹಿಡಿದು ಕೆರಿ ಮಾಡ್ಕೊಳಕತ್ರು. ಇಲ್ಲಿ ಕೆಲವು ಮಂದಿಗೆ ಶೌಚಾಲಯ ಅದ, ಕೆಲವು ಮಂದಿಗೆ ಶೌಚಾಲಯ ಇಲ್ಲ. ಈ ಕಡೆ ಅಗಸಿ ಹೊರಗಂತರು ಎಲ್ಲಾ ಸ್ವಲ್ಪ SC ಕ್ಯಾಂಡಿಡೇಟ್ ಹಿಡ್ಕೊಂಡ್ ಮುಸ್ಲಿಮ್ಸ್ ಹಿಡ್ಕೊಂಡ್ ಎಲ್ಲಾ ಒಂದ್ ಆರ್ಥಿಕ ಪರಿಸ್ಥಿತಿ ಅವ್ರ ಅದಾರ. ಅವ್ರಿಗೆ ಶೌಚಾಲಯ ಇಲ್ಲ. ಇಲ್ಲಿ ಕುಂಡ್ರಕ್ ಹೋಗಾನ ಅಲ್ಲಿ ಮಗ್ಲ ಗೋರ್ಯಾಳಗಳು ಅದಾವು. ಅಂತಲ್ಲಿ ಕುಂಡ್ರದು ಮುಸ್ಲಿಮ್ಸ್ ಸಮಾಜದ್ದು ಒಂದು ಕಬ್ರಸ್ಥಾನ ಅದ. ಅಲ್ಲಿ ನಮ್ ಕುಂಡ್ರಾಕ ವ್ಯವಸ್ಥೆ ಇಲ್ಲ. ಈಗ ನಾವ್ ಹೋಗ್ಬೇಕು, ಒಬ್ರು ಹೊಲ್ದಾಗೆ ಹೋಗ್ಬೇಕು. ಹೊಲ್ದವ್ರು ಅವ್ರು ನಮ್ಗ ಬೆದರ್ಲಾಕತ್ತಂದ್ರ ಹಾದಿ ಮ್ಯಾಗ ಕುಂದ್ರು ಪಾಳೆ ಬರ್ತದ. ಸಚಿವರು ಏನಮ್ಮ ಹೇಳಿದ್ರು,
ಎಲ್ಲಾ ಅಭಿವೃದ್ಧಿ ಮಾಡ್ತೇವೆ ಹಂಗ ಹಿಂಗ ಅದನ್ನ ಮೊದಲು ಮಾಡತ್ ಹೇಳಿದ್ರು ಇವ್ರು ಕಾಂಟ್ರಾಕ್ಟರ್ದವ್ರು ಮೊದಲು ಮಾಡಿಲ್ಲ ಸಚಿವರದ್ದು ಏನಿದ್ರಾಗ ಏನು ತಪ್ಪಿಲ್ಲ. ಇನ್ನೊಂದ್ರಿ ಹೆಣ್ಮಕ್ಳ ಸಮಸ್ಯೆ ಅದ ಅದನ್ನ ಪಂಚಾಯತಿ ಮೆಂಬರ್ಗಳು ಕೆಡವಿ ಅದನ್ನ ಏನ್ ಮಾಡಕತ್ತಿದ್ರು ಏನಿಲ್ಲ ಗೊತ್ತಿದ್ದಿಲ್ಲ. ಮತ್ತ ಅದನ್ನ ಈಗ ಎಲ್ಲಾರು ನಾವು ಪಂಚಾಯತಿ ಹೋಗಿ ಒಂದು ಅರ್ಜಿ ಕೊಟ್ಟು ಅದನ್ನ ಮೀಟಿಂಗ್ ಸೇರಿಸಿ ಅದನ್ನ ಏನಾನ ಮಾಡೋಣ ಅದ ಈ ಪತ್ರೆ ಹೊಡೆದು ಅದನ್ನ ಸಮಸ್ಯೆ ಹಿಂಗ್ ಮಾಡ್ಯಾರಿ. ಮತ್ ಇನ್ನೊಂದು ಕನ್ನಡ ಶಾಲೆ ಆಗ್ಲಿ MPS ಆಗ್ಲಿ KGS ಆಗ್ಲಿ ನಮ್ಮ ಊರವ್ರು ಏನದಾರಲ್ಲ ಶಿಕ್ಷಕರು ಅವ್ರು ವರ್ಗಾವಣೆ ಮಾಡ್ಬೇಕು. ಯಾಕಂತಂದ್ರ ನಾವು ಪಾಲಕರು ಮಕ್ಕಳಿಗೆ ಏನ್ರ ಹೇಳಕ್ ಹೋಗಾನ ಅವ್ರು ನಮ್ಗ ಅಂದಂಗಿಲ್ಲ. ಯಾಕಂತೇಳಿ ಈ ಮನೆಗಳಿಗೆ ಹುಟ್ಟ್ಯಾವ್ ನಾವು ಮನೆಗಳಿಗೆ ಇವ್ನು ಬಂದಾನ ಇವ್ನು ನೀರ್ ಇಟ್ಟದತ್ತೆ ಅವ್ರು ತಿಳ್ಕೊತಾರ. ಇನ್ನೊಂದು ಆರೋಗ್ಯ ಇಲಾಖೆ ಅಲ್ಲಿನೂ ನಮ್ಮ ಊರವ್ರು ಏನದಾರಲ್ಲ ನೌಕರಿ ಮಾಡೋರು ಅವ್ರನ್ನ ಚೇಂಜ್ ಮಾಡ್ಬೇಕು ಮತ್ತೊಬ್ಬರನ್ನ ಹಾಕ್ಬೇಕು. ಯಾಕಂತಂದ್ರ ಆರ್ಥಿಕ ಪರಿಸ್ಥಿತಿ ಒಳಗ ಒಬ್ರ ಹತ್ರ ದುಡ್ಡು ಇರ್ತದ ಒಬ್ರ ಹತ್ರ ದುಡ್ಡು ಇರಂಗಿಲ್ಲ. ಹೋಗಿ ಇಚ್ಛಿಸಿಂದ ನಮ್ಗೆ ಹಿಂಗ ಆಗ್ಯದ್ರಿ ಸನ್ನಿವೇಶಕತೆ ಕೇಳೋಣ ಎದಕ್ ಬಂದಿರಿ ಏನ್ ಬೇಕಾಗ್ಯದ ಏನಾಗ್ಯದ ನಿಮ್ಗ ಹಿಂಗೆಲ್ಲಾ ಕಾಯ್ದೆ ಸಿರಿ ಕೇಳ್ತಾರ. ಹಿಂಗ ಇದೆ ಒಂದು ಮತ್ತೆ ಪಟ್ಟಣ ಪಂಚಾಯತಿ ಒಳಗ ಈಗ 2ನೇ ಪೀರಿಯಡ್ ಆಗ್ಯದಂತಂದ್ರು ಬಟ್ ಸಿಬ್ಬಂದಿಗಳನ್ನ ತಗೋತೀವಿ ಅಂತ ಹೇಳ್ತಾರ. ಸಿಬ್ಬಂದಿಗಳು ತಗೊಳಗಿಲ್ಲ. ಬರೀ ಅದೇ ಸಿಬ್ಬಂದಿಗಳೇ ಬರ್ತಾರ. ತಿಂಗಳಿಗೊಮ್ಮೆ 15 ದಿವಸಗೊಮ್ಮೆ ಚರಂಡಿಗಳು ಅವು ಇವು ಕೆಲಸಗಳು ಕಸ ಹುಡುಗುದು ಅದನ್ನ ಇದನ್ನ ಮಾಡ್ತಾರ. ನಮಗಂತೂ ಈಗ ಅಭಿವೃದ್ಧಿ ಅನ್ನೋದು ಒಟ್ಟೆ ಏನು ಉಳಿದೇ ಇಲ್ರಿ ಮನೆಗಳಾಗ. ಶಾಸಕರು ಸಚಿವರು ಹೇಳ್ತಾರ ಅವ್ರ ಕೆಲಸ ಯೋಗ್ಯ ಅದ ನಮ್ಗ ಕೆಲವು ಮಂದಿಗೆ ನಮಗೂ ಎಲ್ಲರಿಗೂ ಅನುಕೂಲ ಆಗಂಗ ಅವ್ರು ಮಾಡಿರ್ತಾರ. ಆದ್ರ ಪಂಚಾಯತ್ ಅವ್ರು ಮಾಡಂಗಿಲ್ಲ. ಇನ್ನು ಸಿಬ್ಬಂದಿಗಳು ಹೆಚ್ಚ ತಗೋಬೇಕಾಗ್ಯದ. ಯಾಕ 35 ಸಾವಿರ ಜನಸಂಖ್ಯೆ ಅದ ನಮ್ಮಲ್ಲಿ. ಕನಿಷ್ಠ ಒಂದು 30 ಸಾವಿರ ಜನಸಂಖ್ಯೆ ಅದ. ಒಟ್ಟ ಅವ್ರು ತಿಂಗಳಿಗೊಮ್ಮೆ ಬಂದ್ ಬಿಡ್ತಾರ. ಇದೇ ಪ್ರಾಬ್ಲಮ್ ಮತ್ತೇನದ್ರಿ. ಅಂದ್ರ ಗ್ರಾಮದೊಳಗ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಇಲ್ಲ ಒಟ್ಟ ಯಾರಿಗೂ. ಸಾರ್ವಜನಿಕ ಶೌಚಾಲಯ ಇಲ್ರಿ ಅದಾಟ್ ಕೆಡುತ್ತಾರ. ಶಾಲೆ ಇಲ್ಲಿ ನೋಡ್ರಿ ಒಂದು ವಿವೇಕಾನಂದ ಒಂದ ಸವಿತಾ ಪದವಿ ಪೂರ್ವ ಕಾಲೇಜ್ ಒಂದು ಕನ್ನಡ KGS UKG ಉರ್ದು ಶಾಲಿ ಹಾಸ್ಪಿಟಲ್ ಇವೆಲ್ಲ ಸಮಸ್ಯೆ ಅದಾವು. ಹೋಗುವಾಗ ಬರುವಾಗ ಹೆಣ್ಣು ಮಕ್ಳ ಸಮಸ್ಯೆ ಅದಾವ. ಹುಡುಗರು ಶಾಲಿ ಹೋಗಿರ್ತಾವ ಬರ್ತಿರ್ತಾವು. ಅಲ್ಲೇ ಕೂತ್ ಕೇಸಿಂದ ಎಲ್ಲ ಮಾಡ್ತಾರ. ಅದನ್ನ ಬಹಳ ರಿಕ್ವೆಸ್ಟ್ ದಿಂದ ನಮ್ಮ ಮನೆಗಳು ಇವತ್ತಿಂದ ನಾ ಎಲ್ಲಾರು ಮನೆಗಳು ಇವತ್ತಿಂದ ಕೇಳ್ಕೊತೀನಿ ಅದನ್ನ ಪಾಯ್ಖಾನದ ವ್ಯವಸ್ಥೆ ಮಾಡ್ಬೇಕು. ಮರ್ಯಾದೆ ಅನ್ನೋದು ಬಹಳ ಬೇನ್ ಅದ. ಬಡತನ ಇರ್ಲಿ ಶ್ರೀಮಂತ ಇರ್ಲಿ ಅದನ್ನ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಕೇಳ್ಕೊತೇವ್ರಿ. ಗ್ರಾಮ ಸಭೆ ಮಾಡ್ತಾರಲ್ಲ ಪಿಡಿಗಳು ಗ್ರಾಮ ಪಂಚಾಯತಿ ಇದ್ದಾಗ ನಾನು ಮಾಜಿ ಮೆಂಬರ್. ಗ್ರಾಮ ಸಭಾ ಒಂದು ತಿಂಗಳಿಗೊಮ್ಮೆ ಬರ್ತಿತ್ತು 15 ದಿವಸಗೊಮ್ಮೆ ಬರ್ತಿತ್ತು 2 ತಿಂಗಳಿಗೊಮ್ಮೆ ಬರ್ತಿತ್ತು. ಅದ್ ಗ್ರಾಮ ಸಭಾ ಮಾಡಿ ಪಟ್ಟಣ ಪಂಚಾಯತಿ ವತಿಯಿಂದ ಒಂದ ಮಂಟಪನ್ಯಾಗ ಕರೆದು ಎಲ್ಲಾ ಸದಸ್ಯರಿಗೆ ಊರಾನವ್ರಿಗೆ ಹಿರಿಯರಿಗೆ ಸಣ್ಣವ್ರಿಗೆ ದೊಡ್ಡವ್ರಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲಾರು ಕರೆಸಿ ಏನದ ಏನಿಲ್ಲ ಮ್ಯಾಗಿಂದ ಆದೇಶ ಏನ್ ಬಂದದ ಏನಿಲ್ಲ ಇದನ್ನ ನಾವೆಲ್ಲಾ ಹೇಳ್ತಿದ್ದೇವೆ. ಈಗಂತರೂ ಅವ್ರು ಯಾವಾಗ ಗ್ರಾಮ ಸಭೆ ಮಾಡ್ತಾರೋ ಯಾವಾಗ ಏನ್ ಮಾಡ್ತಾರೋ ಒಟ್ಟೆ ಇಲ್ಲ. ಈ ಸಮಸ್ಯೆ ಬಂದ ನೋಡ್ರಿ ಊರಾಗ. ಪಟ್ಟಣ ಪಂಚಾಯತಿಯಿಂದ ಇದು ಮನೆಗಳು ಬಂದವ್ರಿ. ಮನೆಗಳು ಏನ್ರಿ ಈಗ ನಾವು ಒಬ್ಬೊಬ್ರು ಸಡ್ನಾಗೆ ಕೂತಾರ ಒಬ್ಬರನ್ನ ಕೊಳ್ಕೋತೆ ಕೂತಾರ. ಅಕ್ಕದ ತತ್ತಾರ ಒಟ್ಟ ಏನೋ ಆಗವಲ್ಲ ಆಗ್ಯಾವ. ಒಬ್ಬರಿಗೆ ಬಂದಾವು ಒಬ್ಬರಿಗೆ ಬಂದಿಲ್ಲ. ನೋಡ್ರಿ 20 ಜನ ಈಗ 20 ಜನದಾಗ ಇಬ್ಬರಿಗೆ ಬಂದದ. ನಾ 18 ಮಂದಿ ಅವ್ ಕೊಳ್ಯಾಕತ್ತಾವ. ರೊಕ್ಕನು ಬಂದಿಲ್ರಿ. ಮೊದಲ ಮನೆಗಳು ಒಂದು ಅಂಬೇಡ್ಕರ್ ಒಂದ್ ಇಂದಿರಾ ಆವಾಜ ಒಂದು ವಾಜಪೇಯಿ ಇದು ಇಂಥವೆಲ್ಲ ಬಂದಿದ್ದು. ನಾವು ಕೆಲವು ಮಂದಿಗೆ ರೊಕ್ಕ ಬಂದವ್ ಕೆಲವು ಮಂದಿಗೆ ರೊಕ್ಕ ಬಂದಿಲ್ಲ. ಬಿಲ್ ಆಗಿಲ್ಲ. ಒಂದೊಂದು ರೂಪಾಯಿ ಜಮಾ ಆಗ್ಯದ್ರಿ. ಉಳಿದಿರುವಾಗ ದುಡ್ಡು ಅಂತೂ ಜಮಾ ಆಗಿಲ್ಲ. ಅವ್ರ ಖಾತೆಗಂತೂ ಜಮಾ ಆಗಿಲ್ಲ. ಇಲ್ಲಿ ರೈತರಿಗೆ ಹೊಲಗಳಿಗೆ ನೀರಿನ ವ್ಯವಸ್ಥೆ ಆದ್ರೆ ಕೆನಲ್ ವ್ಯವಸ್ಥೆ ಕ್ಯಾನಲ್ ಈಗೀಗ ಬಂದವ್ರಿ ಸರ್. ಕ್ಯಾನಲ್ ಬಂದದ. ಅವ್ರು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ನೀರ್ ಬಿಡ್ತಾರ. ಇನ್ನು ಬಿಡುಗಲಿ ವ್ಯವಸ್ಥೆ ಬಾಳ್ ನಡದದ. ಆ ಬಿಡುಗಲಿ ಎಲ್ಲಾ ಆಗಿಂದ ನಮಗ ಅವಾಗ ಗೊತ್ತಾಕದ. ಅವಾಗ ಏನ ನಾವು ಹೇಳ್ಬೋದ್ರಿ. ಇಲ್ಲಿ ರೈತರಿಗೆ ಜಮೀನುಗಳು ಹೋಲಾಕ ರಸ್ತೆ ಅದಾವ್ರಿ ರೋಡ್ ವ್ಯವಸ್ಥೆಗಳು ಅವಂತರು ಒಳಗ ಈಗ ಕ್ಯಾನಲ್ ಆಗಿನಂತರ ಅವು ಸಮಸ್ಯೆನೇ ಆಗ್ಬಿಟ್ಟದ್ರಿ ಸದ್ದ. ಹ್ಯಾಂಗ ಏನ್ ಅನ್ನೋದು ಈಗ ಒಂದ್ ನನ್ನ ಹೊಲಕ್ಕೆ ನಾ ಹೋಗ್ಬೇಕಾದ್ರೆ ಬಹಳ ಒಂದ್ ಹೊಲ ದಾಟಿ ಹೋಗ್ಬೇಕಾದ್ರೆ ಸಮಸ್ಯೆನೇ ಇದಾವ. ಹಂಗ ರೈತರಿಗೆ ಬಹಳ ಸಮಸ್ಯೆ ಅದ್ರಿ. ಈ ಸಲ ಅಂತೂ ಮಳೆ ಆಗಿ ಎಲ್ಲಾ ಯಾವ ಪೀಕ್ಗಳು ರೈತರಿಗೆ ಸರಿ ಬಂದಿಲ್ಲ. ರೈತರು ಕಂಗಾಲಾಗ್ಯಾರ. ಅದೊಂದು ಸಮಸ್ಯೆ ಹೇಳ್ತೀನ್ರಿ ನಾನು. ಮತ್ತ ಬೆಳೆಗಳಿಗೆ ಸರಿಯಾದ ರೇಟ್ ಸಿಕ್ಕಿಲ್ಲ. ಬೆಳೆಗಳಿಗೆ ಸರಿಯಾಗಿ ರೇಟ್ ಸಿಕ್ಕಿಲ್ರಿ. ಉಳ್ಳಾಗಡ್ಡಿ ಹೋಯ್ತು ತೊಗರಿ ಹೋಯ್ತು. ಏನ್ ರೈತರಿಗೆ ಸಂಗಟ ಏನಾಗ್ಯದ ಅವ್ರದ್ ಕೂಲಿ ಅವ್ರು ಏನ್ ಮಾಡ್ಯಾರಲ್ರಿ ಒಟ್ಟ ಅವ್ರಿಗೆ ಏನೋ 10 ಪೈಸೆ ಕಾಣ್ಲಾರ್ದಂಗ ಆಗಿಬಿಟ್ಟದ ಈ ಸಲ ಮಳಿ ಹೆಚ್ಚಾಗಿ. ಇಳುವರಿ ಸರಿಯಾಗಿ ಬಂದಿಲ್ಲ. ಮತ್ತೆ ರೇಟ್ ಕೂಡ ರೇಟ್ ಇಲ್ಲ ಏನು ಮಳಿ ಹೆಚ್ಚಾಗಿ ರೇಟುನು ಆಗಿಲ್ರಿ. ಮತ್ತ ಅನ್ನ ಇಟ್ಕೊಂಡ್ ಕೂತಾರ. ಏನ್ರಿ ನೋಡ್ರಿ 20 ಎಕರೆದವ 4 ಕಟ್ಟ ಬೆಳೆದಾನ. ಮತ್ ಏನ್ ಮಾಡಂಗ ಹೇಳ್ರಿ ಸಮಸ್ಯೆ ಹೇಳ್ರಿ. ಊರಾಗ ರೇಷನ್ ಹಂಚಿಕೆ ಮಾಡ್ತಾರ್ರಿ. ರೇಷನ್ ಹಂಚಿಕೆ ಮಾಡ್ತಾರ್ರಿ. ಅದು ರೇಷನ್ ಹಂಚಿಕೆ ಮಾಡ್ತಾರಂತಂದ್ರು ಪಟ್ಟಣ ಪಂಚಾಯತಿ ಒಳಗ ನಮ್ ಜನಸಂಖ್ಯೆ ಬಹಳ ಅದ್ರಿ. ತಾಲೂಕಾ ಪಂಚಾಯತಿ ಸದಸ್ಯರು 2 ಇದ್ರಲ್ಲಿ ಈ ಆಕಾರ ನೋಡ್ಕೊಂಡು ಈ ಜನಸಂಖ್ಯೆ ನೋಡ್ಕೊಂಡು 2 ತಾವದಲ್ಲಿ
ಹಚ್ತಾರ. ಅದು ಏನು ಊಟಕ್ ಹೋದ್ರಂದ್ರ ಆ ಕಡೆ ಹೋಗ್ಬಿಡುದು, ನಾಟಕ್ ಹೋದ್ರಂದ್ರ ಆ ಕಡೆ ಹೋಗ್ಬಿಡುದು. ಇವು ನಮ್ಮಂತವ್ರ ಕೆಲಸ ಬಗಸು ಬಡ್ರು ಏನದ ಕೆಲಸ ಬಗಸಿ ಬಿಟ್ಕೇಸಿನ್ 400 ರೂಪಾಯಿ 500 ರೂಪಾಯಿ ಪಗಾರ ಇದ್ದಿದ್ದು ಚಂತಾನ ಅಲ್ಲಿ ನಾವು ರೇಷನ್ ಕಾಯ್ಕೊಂಡ್ ಕುಂದಿರ್ಬೇಕ್ರಿ. ಆದ್ರ ದಯವಿಟ್ಟು ನಿಮ್ಗೆ ಹೇಳ್ತೀನಿ ನಾನು, ನಿಮ್ ನ್ಯೂಸ್ ಅವ್ರಿಗೆ ಇದು ಏನದ ಇನ್ನ 2 ಆದ್ರೂ ನಮ್ಗ ಅಡ್ಡಿ ಇಲ್ಲ. ರೇಷನ್ ಏನ್ 2 ಅದಾವು, ಊರ್ ದ್ವಾರದದ, ಸದಸ್ಯ ಮಂದಿ ಬಾಳ ಅದ, ಜನಸಂಖ್ಯೆ ಬಾಳ ಅದ. ಇನ್ನ 2 ಆಗ್ಬೇಕಂತ ಕೇಸಿಂದ ನಮ್ದು ಅಪೇಕ್ಷೆ ಇದೆ, ಮತ್ತೇನಿಲ್ಲ. ಇನ್ನೊಂದ್ 2 ಆದ್ರೆ ಅನುಕೂಲ ಆಗುತ್ತೆ ಜನರಿಗೆ. ಇನ್ನ 2 ಆದ್ರ ನೋಡ್ರಿ, ಈಗ 2 ತೊದಲ್ ಆಗ್ಯದ. ಈ ಭಾಗನ್ಯಾಗ ಏನದ 2 ತೊದಲ್ ಆದ್ರಂತೂ ಬಹಳ ಅನುಕೂಲ ಆಕ್ಕದ. ಅಂದ್ರ ಈಗ ಒಬ್ಬರು ಆರ್ಥಿಕ ಪರಿಸ್ಥಿತಿ ಇರ್ತದ, ಏನೇನು ಇರಂಗಿಲ್ಲ. ಹೆಣ್ಮಗಳು ಕೆಲ್ಸಕ್ಕೆ ಹೋಗಿರ್ತಾಳ, 300 ರೂಪಾಯಿ ಪಗಾರ ತರ್ತಿರ್ತಾಳ. ಗಂಡ ಅವನು ಹೋಗಿ 400 ರೂಪಾಯಿ ಪಗಾರ ತರ್ತಿರ್ತಾನ. ಅವು ಕೆಲಸ ಬಗ್ಸಿ 700 ರೂಪಾಯಿ ಬಿಟ್ಟಿರ್ತಂದ್ರ ಅವು ಉಪವಾಸ ಬೀಳ್ಬೇಕಾಕದ ಮನ್ಯಾಗ. ಅಂತ ಪರಿಸ್ಥಿತಿನೂ ಅದು ಊರಾಗ. ಅಂದ್ರೆ ರೇಷನ್ ಅಂಗಡಿ ಜಾಸ್ತಿ ಮಾಡ್ಬೇಕು, ನ್ಯಾಯಬೆಲೆ ಅಂಗಡಿ ಜಾಸ್ತಿ ಆಗ್ಬೇಕು. ನ್ಯಾಯಬೆಲೆ ಅಂಗಡಿ ಇನ್ನ 2 ಆಗ್ಬೇಕು ನೋಡ್ರಿ. ಇನ್ನ 2 ಆದ್ರೂ ಅಡ್ಡಿ ಇಲ್ಲ, ನಮ್ಗೆ ಅನುಕೂಲ ಮಾಡಿಕೊಟ್ಟ ಹಂಗಾಕದ, ಮತ್ತೇನಿಲ್ಲ. ಊರಾಗಲ್ಲಿ ವಯಸ್ಸಾದವರಿಗೆ ಇಲ್ಲ ಪೆನ್ಷನ್ ಬರ್ತಾರ ರೊಕ್ಕ? ಅದು ಬರ್ತದ್ರಿ. ಮತ್ತೆ 3 ತಿಂಗಳು ಗ್ಯಾಪೆ ಮಾಡ್ತಾರ. ಒಮ್ಮೆ ಸರಳ ಹೊಂಟಂದ್ರ ಸರಳ ಹೋಗ್ತಾರ ಗಾಡಿ. ಮತ್ತ ಒಮ್ಮೆ ಬರ್ಲಿಕ್ಕಂದ್ರ ಅಲ್ಲೇ ಹೋಯ್ತು, ಹೋಗಿ ಕುಂದ್ರುದು, ಬಡಗಿ ಹಿಡ್ಕೊಂಡು ನಡ್ಕೋತ. ಒಬ್ರಿಗೆ ನೆಲ್ಲಾಕ ಬರಂಗಿಲ್ಲ, ಒಬ್ರಿಗೆ ಬಡಗಿ ಹಿಡ್ಕೊಂಡ್ ಹೋಗಾಕ್ ಬರಂಗಿಲ್ಲ, ಒಬ್ರಿಗೆ ಗಾಡಿಯಾಗ ಸಮಸ್ಯೆ ತಗೊಂಡ್ ಹೋಗಿರ್ತಾರ. ಮತ್ತ ಇಂತ ಎಲ್ಲಾ ಸಮಸ್ಯೆಗಳು ಬರ್ತಾವ್ರಿ. ಮತ್ತ ಆದಷ್ಟು ಅದನ್ನ ಮಾಡಿದ್ರಂತೂ ಬಹಳ ಅನುಕೂಲ ಆಕದ ಹೇಳ್ತೀವ್ರಿ. ಊರಾಗ ಕುಡಿ ನೀರು ವ್ಯವಸ್ಥೆ ಅದ್ರಿ ಸರಿಯಾಗಿ? ಕುಡಿ ನೀರಂತೂ ಆದ್ರಿ, ವ್ಯವಸ್ಥೆ ಆದ್ರಿ. ಬಿಡ್ತಾರೆ? ಬಿಡ್ತಾರ. ಕುಡಿ ನೀರಿನ ಸಮಸ್ಯೆ ಏನಿಲ್ಲ? ಏನ್ ಸಮಸ್ಯೆ ಇಲ್ರಿ. ಇಲ್ಲಿ ಊರಾಗೆಲ್ಲ ಸಿಸಿ ರೋಡ್ ಎಲ್ಲಾ ಕಡೆ ಸಿಸಿ ರೋಡ್ ಆದ್ರಿ. ಕೆಲವು ತದಲ್ಲಿ ಇನ್ನ ಅಲ್ಲಿ ಸಂದಿಗ್ ಮಂದಿ ಅಂತಲ್ಲಿ ಇಂತಲ್ಲಿ ಉಳ್ದಾವು. ಇನ್ನೇನು ಬಾಳ್ ಡ್ಯಾಮೇಜ್ ಆಗ್ಯದ್ರಿ. ಮನಗಳಿಗೆ ಪಟ್ಟಣ ಪಂಚಾಯತಿ ಅಂತಂದ್ರೆ ಹ್ಯಾಂಗಿರ್ಬೇಕು? ರಗಡ ಅನುದಾನ ಬರ್ತೈತಿ ಪಂಚಾಯತಿಗೆ. ರಗಡ ಅನುದಾನ ಬರ್ತೈತಿ. ಈಗ ನೋಡ್ತಿರಲ್ಲ, ಇಲ್ಲೇ ಕಣ್ಣಿ ಕಾಣ್ತದಲ್ಲ. ಈಗ ಇನ್ನೊಂದ್ ಹೇಳಿದ್ನಲ್ರಿ ನಾನು, ಕೆರಿ ಸಮಸ್ಯೆ ಒಳಗ ಈ ಕಡೆ ಅಕ್ಷಿ ಹೊರಗೆ ಏನದ್ರಿ, ಏನ್ ಕಂಡಾಟಿ ಜನಸಂಖ್ಯೆ ಅದ, ಅವ್ರಿಗೆ ಸ್ವಲ್ಪ ಸಂಡಸದ್ದು ಒಂದಾಕ ಇವು ಎಲ್ಲಾ ಬಾಳ ಸಮಸ್ಯೆ ಅದ್ರಿ. ಅದನ್ನ ಸ್ವಲ್ಪ ಅನುಕೂಲ ಮಾಡಿ ಕೊಡ್ಬೇಕು. ಆಗಲೇ ನೀ ಹೇಳಿದ್ದದ, ಈಗನು ಆದ್ರೂ ಹೇಳ್ತೀನಿ ನಾನು ದಯವಿಟ್ಟು. ಹೇಳ್ರಿ ಮತ್ತೇನು ವಿಡಿಯೋ ಮಾಡ ಬರೋದ್ರಿ. ಎನಿ ಟೈಮ್ ಬೋರ್ ಅದಂದ್ರು ಒಮ್ಮೆ ಬರ್ತದ್ರ ನೀರ, ಬರಂಗಿಲ್ರಿ. ಹೆಣ್ಮಕ್ಳಿಗೆ ಬಾಳ ತ್ರಾಸ ಅದ. ಅದೇನು ಹೇಳ್ಬಾರ್ದು, ಆ ನಮ್ನಿ ಅದ್ರಿ. ಇದೆಲ್ಲ ಒಂದು ಏನ್ ಸಮಸ್ಯೆ ನಿಮ್ ಊರಾಗ? ನಮ್ ಊರಾಗ ಶೌಚಾಲಯ ಇಲ್ಲ. ಒಟ್ಟ ಸಾರ್ವಜನಿಕ ಶೌಚಾಲಯ ಒಟ್ಟ ಇಲ್ರಿ? ಏನು ಇಲ್ಲ. ಹೆಣ್ಮಕ್ಳಿಗಿಲ್ಲ ಹೆಣ್ಮಕ್ಳಿಗಿಲ್ಲ ಗಂಡ್ಮಕ್ಳಿಗಿಲ್ಲ. ಊರಾಗ ಎಲ್ಲಾ ಕಡೆ ಸಿಸಿ ರೋಡ್ ವ್ಯವಸ್ಥೆ ಆಗ್ಯಾವ? ಎಲ್ಲಾ ವ್ಯವಸ್ಥೆ ಆಗ್ಯಾವ. ಸಿಸಿ ರೋಡ್ ಆಗ್ಯಾವ, ಚರಂಡಿ ವ್ಯವಸ್ಥೆ ಎಲ್ಲ ಕಡೆ? ಎಲ್ಲ ಆಗ್ಯಾವ. ಕುಡಿಯೋ ನೀರು ಒಂದ್ ಸ್ವಲ್ಪ ಸಮಸ್ಯೆ ಐತಿ. ಎಷ್ಟ್ ದಿನಕ್ಕೆ ಬಿಡ್ತಾರ ನೀರು? 2 ದಿನಕ್ಕ 10 ದಿನಕ್ಕ ಬಿಡ್ತಾರ. ನೀರಿನ ಬಾಳ ತ್ರಾಸ. ಊರಾಗ ಫಿಲ್ಟರ್ ನೀರು ಇದಾವ? ಫಿಲ್ಟರ್ ನೀರ್ ಐತಿ. ಬರ್ತಾವ ಫಿಲ್ಟರ್ ನೀರ್ ಎಲ್ಲ? ಬರ್ತಾವ. ಎಲ್ಲ ಎಷ್ಟ್ ಅದಾವ ಫಿಲ್ಟರ್ ನೀರು? ಫಿಲ್ಟರ್ ನೀರು ಒಂದ್ 5 ಅದಾವ. 5 ಅದಾವ? ಎಲ್ಲ ಚಲೋ ಅದಾವ? ಎಲ್ಲ ಚಲೋ ಅದ. ಫಿಲ್ಟರ್ ನೀರು ಕುಡಿದ್ರಿ? ಅದ ಕುಡಿ ಮನಿಗಳಿಗೆ ನೀರ್ ವ್ಯವಸ್ಥೆ ಇರೋಲ್ಲ? ಜೇಜಮ್ನಳದ ಮನಿಗಳಿಗೆ ಆಗ ಬರ್ತಾವ ನೀರು? ವ್ಯವಸ್ಥೆ ಇಲ್ರಿ ಇಲ್ಲಿ? ಈಗ ನಮ್ಗ ಅಂಬೇಡ್ಕರ್ದ ಮೂರ್ತಿ ಬೇಕಾಗೈತಿ. ಮೂರ್ತಿ ಇಲ್ಲಿ ಸ್ಟ್ಯಾಚು? ಇಲ್ಲಿ ಸ್ಟ್ಯಾಚು ಅಂಬೇಡ್ಕರ್ ಸರ್ಕಲ್ ಅದ್ರಲ್ಲಿ ಫೋಟೋ ಅಷ್ಟೇ ಹಾಕಿರಿ? ಫೋಟೋ ಹಾಕಿವಿ. ಮೂರ್ತಿ ಬೇಕನ್ ಅಂಬೇಡ್ಕರ್ ಸ್ಟ್ಯಾಚು ಬೇಕು? ಸ್ಟ್ಯಾಚು ಬೇಕನ್. ಅರ್ಧೊಂದ್ ಸಮಸ್ಯೆ ಐತಿ. ಇಲ್ಲಿ ನಿಮಗೆ ಪಿಡಿಒಗಳು ಊರಿಗೆ ಬರ್ತಾರ, ಇಲ್ಲಿ ವಿಸಿಟ್ ಕೊಡ್ತಾರ? ಊರಾಗ ಸಮಸ್ಯೆಗಳಿದ್ರೆ ಅದು ಏನು ಕೊಡೋದಿಲ್ಲ. ಕೊಡೋದಿಲ್ರಿ? ಊರಾಗ ಗ್ರಾಮ ಸಭೆ ಮಾಡ್ಯಾರೇನ್ರಿ? ಇಲ್ರಿ, ಮಾಡ್ತಾರ. ಗ್ರಾಮ ಸಭೆ ಎಷ್ಟ್ ತಿಂಗಳು ಮಾಡ್ತಾರಿ? 4 ತಿಂಗಳು 5 ತಿಂಗಳು. ಕಸದ ಗಾಡಿ ಬರ್ತದ್ರಿ? ಬರ್ತೈತಿ. ದಿನ ಬರ್ತಾರಿ? ಬರ್ತೈತಿ. ಏನ್ರ ಇಲ್ಲಿ ಚರಂಡಿ ತುಂಬಿದ್ರೆ ಏನ್ರ ಪುಡಿ ಹೊಡಿತಾರೇನ್ರಿ? ಮಚ್ಚರ್ ಸೊಳ್ಳೆಗಳು ಎಲ್ಲ ಹೊಡಿತಾರೆ. ಇಲ್ಲಿ ಗಟ್ರ ಸ್ವಚ್ಛ ಮಾಡ್ತಾರೆ? ಎಲ್ಲ ಸ್ವಚ್ಛ ಮಾಡ್ತಾರೆ. ಊರಾಗ ಗ್ರಾಮ ಪಂಚಾಯತ್ ಮನೆ ಹಾಕ್ಯಾರೇನ್ರಿ? ಒಂದ್ ತ್ರಾಸ ಐತಿ. ಅಂದ್ರೆ ಶೌಚಾಲಯ ಸಮಸ್ಯೆ, ಸಾರ್ವಜನಿಕ ಶೌಚಾಲಯ ಸ್ವಚ್ಛತೆ ಏನು ಇಲ್ರಿ ಗ್ರಾಮದೊಳಗ. ಈಗ ಸಿಬ್ಬಂದಿ ಕಮ್ಮಿ ಐತತ ಅವ್ರು ಚೀಫ್ ಆಫೀಸರ್ ಹೇಳ್ತಾರೆ. ಮೆಂಬರ್ಗಳು ಕೇಳಿಗಳ ಮೆಂಬರ್ಗಳು ಒಬ್ರಿಗೊಬ್ರು ಹಚ್ಕೊಳಕ್ತಾ ಇಲ್ಲ. ಅಧ್ಯಕ್ಷಂಕರ ಇನ್ನ ಆಯ್ಕೆ ಆಗಿಲ್ಲ ಮನ್ಗಳಲ್ಲಿ. ಅಧ್ಯಕ್ಷರ ಆಯ್ಕೆ ಆಗಿಲ್ರಿ. ಅಧ್ಯಕ್ಷ ಯಾರ ಅದಾರ ಅನ್ನೋದಾಗ ಗೊತ್ತಿಲ್ಲ. ಮನ್ಗಳಿಗೆ ಗ್ರಾಮಿಗೆ ಗೊತ್ತಿಲ್ಲ. ನಿಮ್ಗೆ ಹೇಳಕೇನು ಆಯ್ಕೆ ಯಾಕಾಗಿದ್ರಿ? ಅದ ಸ್ಟೇ ತೊಂದಾರ ಅಂತ ಹೇಳಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇ ಐತೆ ಅಂತ ಹೇಳ್ಯಾರಿ. ಅದ ಐತಿ ಹೋಗಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಗ್ರಾಮ ಸಭಾನು ಮಾಡಿಲ್ಲ, ಏನ್ ಮಾಡಿಲ್ಲ. ಗ್ರಾಮ ಸಭಾಂಕರ ಹುಬ್ಳಿ ಆದಗಳನ್ನ ಬರುದಿಲ್ಲ ಅನ್ನಾರ. ಬರೋಲ್ಲ ಬಿಟ್ಬಿಟ್ಟೇವ್ರಿ ನಾವು ಅಷ್ಟ. ಪಟ್ಟಣ ಪಂಚಾಯತ್ ಅದ್ರಿ? ಪಟ್ಟಣ ಪಂಚಾಯತ್ ಹುಬ್ಳಿನೂ ಆಗಿದ್ದೈತಿ, ಪಟ್ಟಣ ಪಂಚಾಯತಿ ಆಗಿದ್ದೈತ್ರಿ. ಇನ್ನು ಗ್ರಾಮ ಸಭೆ ಆಗಿಲ್ರಿ? ಆಗಿಲ್ಲ. ಗ್ರಾಮ ಸಭೆ ಅಂಕರ ಯಾವ್ದು ಆಗಿಲ್ಲ. ಯಾವ್ದು ಗ್ರಾಮನ್ಯಾಗ ಬಂದು ಎನ್ಕ್ವೈರಿ ಮಾಡ್ತಾರ. ಇಂಥವ್ ಏನ ಶಿಫ್ಟ್ ಹಾಕ್ಯಾರಲ್ರಿ, ಕುಂಡ್ರಾಕ ಮಾಡಾಕ ಮುಂತಿದ್ದು ಇವು ಹಾಕ್ಯಾರ. ಅವಕ್ ಏನ್ ಆಗ್ಯಾವ ಬಿಟ್ಟವನು ಹೊಳ್ಳಿ ಎನ್ಕ್ವೈರಿ ಇಲ್ಲ. ಯಾವ ಮೆಂಬರ್ಗಳು ಬಂದು ನೋಡುದಿಲ್ಲ. ಇಲ್ಲಿ ಗ್ರಾಮದೊಳಗೆ ಎಲ್ಲಾ ಕಡೆ ಸಿಸಿ ರೋಡ್ ವ್ಯವಸ್ಥೆ ಆಗ್ಯಾವ್ರಿ?
ಸಿಸಿ ರೋಡ್ ಎಲ್ಲಾ ಮೊದಲ ಏನ್ ಪೈಪ್ಲೈನ್ ಮಾಡಿದ್ದು ಎಲ್ಲಾ ಕಟ್ ಆಗಿ ಹೋಗ್ಯಾರಿ. ಅದನ್ನ ಹೊಳ್ಳಿ ಅಭಿವೃದ್ಧಿ ಮಾಡ್ಬೇಕು ಅವ್ರು. ಅವ್ನ ಟೆಂಡರ್ ಹಿಡಿದವ್ನ ಕರ್ಸಿ ಮಾಡಿಸ್ತಾರೋ ಆಫೀಸ್ದಿಂದ ಮಾಡಿಸ್ತಾರೋ. ಅಂದ್ರ ವಾಪಸ್ ಪೈಪ್ಗಳು ಹಾಕಿದ್ ರೋಡ್ ಎಲ್ಲ ಹೊಡೆದಾರ್ರಿ. ಹೊಡೆದಾರಿ ವಾಪಸ್ ಹಾಕಿಲ್ರಿ. ಹಾಕಿಲ್ರಿ. ಹೌದ್ರಿ. ಸರಿಯಾಗಿ ಏನೂ ವರ್ಕ್ ಆಗಿಲ್ರಿ ಅವ್. ಅವ್ ಏನ ಕ್ರ್ಯಾಕ್ ಆಗಿದ್ದು ಅದಾವಲ್ರಿ ಅಲ್ಲೇ ಬಿಟ್ಟಾರ. ಹೊಳ್ಳಿ ಅವ್ನು ಅಭಿವೃದ್ಧಿ ಮಾಡ್ಬೇಕಂದ್ರ ಹಾಕಿದ್ದೈತಿ ಈಗ ಮತ್ತ್ಯಾಕ್ ಮಾಡಕ್ ಹೋಗುದು ಹಿಂಗ ಅನ್ಕೊಂಡ ಇದು ಮಾಡಾಕತ್ತಾರಿ. ಇಲ್ಲಿ ಗ್ರಾಮದೊಳಗೆ ಎಲ್ಲಾ ಕಡೆ ಚರಂಡಿ ವ್ಯವಸ್ಥೆ ಆಗ್ಯಾರ ಸರಿಯಾಗಿ? ಇಲ್ಲ ಆಗಿಲ್ಲ. ಚರಂಡಿ ನಿಮ್ಗೆ ತೋರ್ಸಂದ್ರ ಇಡೀ ಊರ್ ತುಂಬಾನ ಅಡ್ಡಾಡಿ ತೋರ್ಸನ್. ನಾನು 25 ವರ್ಷ ನೌಕರಿ ಮಾಡೇನ್ರಿ ಇಲ್ಲೇ ಪಂಚಾಯತ್ ಒಳಗ. ಅಂದ್ರ ಒಟ್ಟ ಯಾವ್ದು ಒಟ್ಟ ಚರಂಡಿ ವ್ಯವಸ್ಥೆ ಆಗಿಲ್ಲ. ಚರಂಡಿದ ಏನೂ ವ್ಯವಸ್ಥೆ ಇಲ್ರಿ. ಚರಂಡಿಗಳದ ಯಾವ್ಯಾವ ವ್ಯವಸ್ಥೆ ಇಲ್ಲ. ಈಗ ಇದ್ದದ್ದು ಮಾಡಿದ ಗಡ್ರಿ ಯಾರು ಬೆಳೆದ್ರು ನೋಡ್ರಿ ಅವ್ನು. ಸಿಬ್ಬಂದಿನ ಕಮ್ಮಿ ಐತ್ರಿ. ಪೇಮೆಂಟ್ ಸರಿ ಆಗುಲ್ಲ ಅವ್ರು ಹೇಳ್ತಾರ. ಹಂಗಾಗಿ ಯಾವ್ದು ಗಟ್ರ ಸ್ವಚ್ಛ ಒಟ್ಟ ಯಾವ ಇಲ್ರಿ. ಊರಾಗ ಏನ್ರ ಸೊಳ್ಳೆ ಗಿಳ್ಳ ಪುಡಿ ಹೊಡಿತಾರೇನ್ರಿ? ಪುಡಿ ಇವತ್ತು ಹೊಡೆದಾರ ನೋಡ್ರಿ. ಇವತ್ತ ಫಸ್ಟ್ ಗೆ ಹೊಡೆದಾರ ಎಲ್ಲ ಕಡೆ. ನಿನ್ನೆ ಈ ಊರ ದೊಡ್ಡದೈತಿ. ನಾವು ಏನ್ ಮಾತಾಡಕ್ ಹೋಗಲ್ಲ. ಊರ್ ದೊಡ್ಡದೈತಿ. ಬರೋಳಗ ಹೊಡಿದ್ರೊಳಗ ಹೆಚ್ಚ ಕಮ್ಮಿ ಆಗಿರ್ಬೋದು. ಈಗ ನಮ್ ಕಡೆ ಬಂದದ್ದು ಇವತ್ತ ಬಂದಾರಿ. ಇವತ್ತು ಬಂದಾರ. ಆ ಹುಳುಗಳು ಎದುರು ಸೊಲೆ ಆಗತ್ತ ಅನ್ನೋದು ದವಾಖಾನಕ ರಿಪೋರ್ಟ್ ತಗೊಂಡು ಮಾಡಿ ಅವ್ರು ಮಾತಾಡಿ ಆ ಪುಡಿ ತಗೊಂಬಂದ್ ಹೊಡಸ್ಬೇಕು. ಹೌದ್ರಾ? ಒಣ್ಣೆದ್ದು ಈಗ ಅದನ್ನ ಗ್ರಾಮ ಸಭಾದಾಗ ನಾವು ಮಾತಾಡುದಿರ್ತೈತಿ. ಎದ್ದು ಮಾತಾಡಿ ಮಟ್ಟಿ ಹೇಳುದಿರ್ತದ್ರಿ. ಮತ್ತ ಅದನ್ನ ಏನು ಅವ್ರು ಎನ್ಕ್ವೈರಿನೇ ಇಲ್ಲ ಅಂದ್ರ ಈಗ ವಾರ್ಡ್ ವೈಸ್ ಅಂದ್ರು ವಾರ್ಡ್ ವೈಸು ಇಲ್ಲ. ವಾರ್ಡ್ ವೈಸ್ ಕೊಟ್ಟಾರನ್ರಿ. ವಾರ್ಡ್ ವೈಸ್ನು ಇಲ್ಲ. ಎಷ್ಟು ವಾರ್ಡ್ ಅದಾರ ಒಟ್ಟ 18 ಅದಾವ್ರಿ. ಮೆಂಬರ್ಗಳು 18 ರೀ. 18 ಮೆಂಬರ್ಗಳು ಅದಾವ್ರಿ. ಪಿಡಿಒ ಒಬ್ಬರು ಬರ್ತಾರೇನ್ರಿ ಗ್ರಾಮದಾಗ? ಬರ್ತಾರಿ. ಅವ್ರು ಏನ್ ವಾರಕ್ಕೊಮ್ಮೆ ಬರ್ತಾರೋ ತಿಂಗಳಿಗೊಮ್ಮೆ ಬರ್ತಾರೋ ಗೊತ್ತಿಲ್ಲ. ಒಟ್ಟ ಗ್ರಾಮದಾಗ ವಿಸಿಟ್ ಕೊಡಲ್ರಿ ಪಿಡಿಒಗಳು? ಬರ್ತಾರ ಅಂತ ಹೇಳ್ತಾರಿ. ನಮ್ ಏನ್ ವರ್ಕ್ ಇದ್ರ ಅಲ್ಲಿ ಹೋಗ್ಯವ್ರಿ. ವರ್ಕ್ ಇರಲ್ಲ ನಾವ್ ಯಾಕೆ ಹೋಗಬೇಕು. ಗರ್ಪಟಿ ತುಂಬ್ತೀರಿ? ಗರ್ಪಟಿ ಕಂಪಲ್ಸರಿ ವರ್ಷಕ್ಕೊಮ್ಮೆ ಕಟ್ಟಬೇಕ್ರಿ. ನೀರಿನ ಬಿಲ್ ಕಟ್ಟಬೇಕು. ಗರ್ಪಟಿ ಕಟ್ಟಬೇಕು. ಅಂದ್ರ ನಾವ್ ಅವ್ರ ಜೋಡಿ ಕಾಯ್ದೆ ಕೇಳಕ್ ಬರ್ತೈತಿ. ಕುಡಿ ನೀರ್ ಬಿಡ್ತಾರಿ ಡೈಲಿ ಇಲ್ರಿ. 2 ದಿವ್ಸಕ್ಕೊಮ್ಮೆ ಬರ್ತಾವ್ರಿ. 2 ದಿವ್ಸಕ್ಕೊಮ್ಮೆ? ಹ್ಞೂ. 2 ದಿವ್ಸಕ್ಕೆ ಬಂದು ಈಗ ಅದು ನಿರಂತರ ಇದು ಪೈಪ್ಲೈನ್ ಮಾಡ್ಯಾರಲ್ರಿ. ಹ್ಞೂನ್ರಿ. ಅದ್ ಮಾಡಿದ್ರ ಸಲುವಾಗಿ ಅಲ್ಲೇ ಪೈಪ್ಲೈನ್ ಹೊಡೆಯಾಗತ್ತಾವ ಅಂತ ಹೇಳಿ ಅವ್ರ ವರ್ಕ್ ಕರೆಕ್ಟ್ ನಡೆದಿಲ್ಲ. ಅದು ಪೂರಾ ಫೈನಲ್ ಆಗಿಲ್ಲ. ಇನ್ನ ತೋಟಗಳು ಎಲ್ಲಿ ಕುಣಿಸಿಲ್ರಿ ಅವ್ರು. ತೋಟಗಳು ಎಲ್ಲಿ ಕುಣಿಸಿಲ್ಲ. ಬರೇ ಮೀಟರ್ ಕುಣಿಸ್ಯಾರ, ಬಾಕ್ಸ್ ಹಾಕ್ಯಾರ. ಹಾಕ್ಸಿ ಅಷ್ಟ ಬಿಟ್ಟಕೊಂಡ್ ಮುಂದಿನ ವರ್ಕ್ ಮಾಡ್ಕೊತ ಹೊಂಟಾರ. ಇನ್ನ ಏನು ಬಿಟ್ಟಾರೋ ಇಲ್ಲೋ ಬಿಟ್ಟೇ ಇಲ್ರಿ ಅವ್. ಸ್ವಚ್ಛ ಅದ್ರಾಗೇನ ಬಂದವನ ನಿಮ್ಗ್ ನೀರ ಹಳೆ ನಳಕ್ ಬರ್ತಾವ್ರಿ ನೀರ್? ಹಳಿ ನಳಕ್ ಬರ್ತಾವಲ್ರಿ. ಅದ್ರ 15 ದಿವ್ಸಕ್ಕೊಮ್ಮೆ ಅಷ್ಟ ಬರ್ತಾವ. ಅವು ಬರ್ತಾವ. ನೀರ್ ಚಲೋ ಬರ್ತಾರ ಕುಡಿಯಾಕ ಬರ್ತಾವ್ರಿ. ಅದ ಫಿಲ್ಟರ್ ಮಾಡಿ 2 ಸಲ ಹಾಕಿದ್ರ ಮಾಡ್ಯಾರ ಬರ್ತಾವ. ಯಾಕಂದ್ರ ಎಲ್ಲಿ ಲಿಫ್ಟ್ ಆಕತಿ ಅನ್ನೋ ನೋಡ್ಕೋಬೇಕು. ಮೆಂಬರ್ಗಳು ಹೋಗ್ಬೇಕು, ಅಧ್ಯಕ್ಷರು ಹೋಗ್ಬೇಕು, ಪಿಡಿಒನು ಹೋಗ್ಬೇಕು. ಹೋಗಿ ಫಿಲ್ಟರ್ ಮಾಡ್ಕೊಂಡು ಇಲ್ಲಿ ನೀರ್ ಬಿಟ್ರ ಮಾಡಿದ್ರೆ ಯಾವ್ದು ರೋಗ ಬರುದಿಲ್ಲ ಅಂತ ನಮ್ಗ ಅನಿಸಿಕೆ ರೀ. ಇಲ್ಲಿ ಫಿಲ್ಟರ್ ನೀರ್ ಎಷ್ಟ ಅದ್ರಿ ಊರಾಗ? ಫಿಲ್ಟರ್ ನೀರ್ ಇಲ್ಲಿ 6 ಅದಾವ್ರಿ. 6 ಚಲೋ ಅದಾವ್ರಿ? 6 ಚಲೋ ಇಲ್ರಿ. 6 ಬಂದವ್ರಿ? 6 ಒಳಗ 3 ಚಲೋ ಅದಾವ್ರಿ. 3 ಬಂದವ್ರಿ? 3 ಬಂದವ್ರಿ. ಎಷ್ಟ್ ತಿಂಗಳ ಬಂದಾಗಿ ಅವ್ರು ಎನ್ಕ್ವೈರಿನ ಮಾಡಿಯಲ್ರಿ. ಅವ್ರ ಹಂಗದ ಗಣಪತಿ ಗುಡಿ ಮುಂದ MLA ಅವ್ರ ಬಂದ್ ಹೋಗ್ತಾರ ಅಲ್ಲಿ. ಅವ್ರ ಮಗ್ಲ ಗಣಪತಿ ಗುಡಿ ಹಿಂದಿಂದ ಪೂರಾ ಬಂದ್ ಬಿದ್ದ ಒಂದ್ 7ನೇ ತಿಂಗಳಾಯ್ತು. ಅದು ಆಯ್ತ್ರ. ಇಲ್ಲಿ ಯಾಪ ಯಲಲಿಂಗ ಮಠ ಅನ್ನೋದು ಯಲಲಿಂಗ ಮಠದಾಗ ಅದು ಸಿದ್ದಾರೂಢ ಮಠದನು ಅಲ್ಲಿ ಒಂದ್ ಐತ್ರಿ. ಅದಕ್ಕೂ ಏನು ಎನ್ಕ್ವೈರಿ ಇಲ್ಲ. ಅದು ಫಿಲ್ಟರ್ ಯಾರು ತುಳಿಯೋರು ಅದಾರ ಅನ್ನೋದು ಗೊತ್ತಿಲ್ಲ. ಅವ್ರು ಯಾರು ಟೆಂಡರ್ ಕೊಟ್ಟಾರ ಅನ್ನೋದು ಗೊತ್ತಿಲ್ಲ. ಅದು ಹನುಮಂತರ ಗುಡಿ ಮುಂದಿಂದು ಅದು ಕಿತ್ಯಾರ. ಅದು ಏನ್ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಮತ್ತೆ ಈಶ್ವರಲಿಂಗನ ಗುಡಿ ಮುಂದ್ರಿ ಅದು ಒಂದ್ ಎಲ್ಲಾ ಪ್ಯಾಕ್ ಅದಾವ. ಅಷ್ಟು ಏನು ಇಲ್ಲೇ ಇಲ್ಲ. ಯಾವ ಫಿಲ್ಟರ್ ನೀರ್ ಒಯ್ಯೋರ ಯಾರು ಇಲ್ಲ. ಅಥವಾ ರೆಡ್ಯಾರ್ ಬಾಯಿ ಅಂತ ಒಂದೈತಿ, ಪಂಚಾಯತಿ ಮುಂದ್ ಒಂದೈತಿ. ಉಳ್ಕಾದ ಯಾವೂ ಇಲ್ಲ. SC ಕಾಸ್ಟ್ ಇದ್ರಾಗ ಒಂದೈತಿ ನೋಡಿ, ಅಂಬೇಡ್ಕರ್ ಸರ್ಕಲ್ನಾಗ. 3 ಚಲೋ ಅದಾವ ಅಷ್ಟ್ ಮನ್ಗುಳ್ಯಾಗ. 3 ಚಲೋ 3 ಬಂದವ್ರಿ? 3 ಬಂದವ್ರಿ. ಅವಕ್ಕೂ ನೀರ್ ಚಲೋ ಬರ್ತಾರ? ನೀರ್ ಚಲೋ ಬರ್ತಾರಿ. ಅವ್ರು ಫಿಲ್ಟರ್ ಸ್ವಚ್ಛತೆ ಮಾಡ್ಬೇಕ್ರಿ. ಅದಕ್ಕೆ ಏನ್ ಪೌಡರ್ ಏನ್ ಮಿಕ್ಸ್ ಮಾಡ್ಬೇಕು, ನೀರ್ ಸೋಳಿದ್ದು ಮಾಡಿದ್ದು ಕುಲಾ ಮಾಡ್ಕೊಂಡು ಅವ್ನು ಇದು ಫಿಲ್ಟರ್ ಮಾಡಿದ್ರ ಚಲೋ ಬರ್ತಾವ್ರಿ ನೀರ್. ಗ್ರಾಮ ಪಂಚಾಯತ್ ಹಾಕಿ ಫಿಲ್ಟರ್ ನೀರ್ ಇಲ್ರಿ ಒಟ್ಟು? ಟೆಂಡರ್ ಆದಂಗ ಕಾಂತದ್ರಿ ಅದು. ಟೆಂಡರ್ ಆದಂಗ ಕಾಂತದ್ರಿ. ಎಷ್ಟು ಕಾಯಿನ್ ಎಷ್ಟು ಹಾಕ್ತಿರಿ? 5 ರೂಪಾಯಿ ರೀ. 5 ರೂಪಾಯಿ ಕಾಯಿನ್. 20 ಲೀಟರ್ ಬರ್ತಾವ್ರಿ. ಊರಾಗ ಕಸದ ಗಾಡಿ ಬರ್ತದ್ರಿ? ಕಸ ಗಾಡಿ ಬರ್ತದಲ್ರಿ. ಇಲ್ಲೆಲ್ಲ ಇಲ್ಲಿ 5 ದಿವ್ಸಕ್ಕೊಮ್ಮೆ ಬರ್ತದ್ರಿ. ಅದು 5 ದಿವ್ಸಕ್ಕೊಮ್ಮೆ. ಅದೆಲ್ಲ ಕಸ ಎಲ್ಲ ಬೆಳ್ಕೊಂಡ್ ಹೋಗ್ತಾರೇನ್ರಿ? ಬೆಳ್ಕೊಂಡ್ ಹೋಗ್ತಾರಿ. ಸಿಬ್ಬಂದಿನ ಕಮ್ಮಿ ಐತ್ರಿ. ಹೆಂಗ್ ಬೆಳ್ಕೊಂಡ್ ಹೋಗ್ತಾರ? ಈ ಒತ್ತಾಡಿ ಬಂದ್ರ ಒತ್ತಾಡಿ ಇಲ್ಲ. ಸಿಬ್ಬಂದಿ ಕಮ್ಮಿ ಆತ್ರಿ, ಕಸ ಬೆಳಂಗಿಲ್ರಿ? ಹೌದು. ಊರಾಗ ಕಂಪಲ್ಸರಿ ಬರ್ತಾರ. ಊರಾಗೆಲ್ಲ ದೇವಸ್ಥಾನಗಳು ಜೀರ್ಣೋದ್ರಾಗ್ಯಾವ್ರಿ? ಜೀವನ ಆಗ್ಯಾವ್ರಿ. ಕೆಲವು ಅದಾವು ಹಂಗ ನಡ್ದವು ಅದಾವು. ಹಳಿ ಗುಡಿಗಳು ಅದಾವ. ಇನ್ನ ಅಭಿವೃದ್ಧಿ ಆಗಿಲ್ಲ. ಹಳಿ ಗುಡಿಗಳು ಅದಾವ್ರಿ. ಪುರಾತನ ಕಾಲದನು ಹಳಿ ಗುಡಿಗಳು ಅದಾವ. ನಾ ಯಾವ ಅಭಿವೃದ್ಧಿ ಇಲ್ರಿ. ಕೆಲವ್ ಅಷ್ಟ ಆಗ್ಯಾವ. ಬಸವೇಂದ್ರ ಗುಡಿ ಮೇನ್ ಇದು ಅದಾವಲ್ರಿ, ಅವ್ ಅಷ್ಟ ಆಗ್ಯಾವ. ರಾಮೇಶ್ವರ ಗುಡಿ, ಬಸವಣ್ಣಪ್ಪನ ಗುಡಿ, ಹನುಮಂತರ ಗುಡಿ, ಇವ್ 3 ಗುಡಿಗಳು ಆಗ್ಯಾವ್ರಿ.
ಹ್ಮ್ ಸೋಮೇಶ್ವರ ಗುಡಿ ಒಂದು, ಹ್ಮ್ ಗಣಪತಿ ಗುಡಿ ಅಂಕರ ಅವ್ರ ಕಮಿಟಿದಿಂದ ಅವ್ರು ಮಾಡ್ಯಾರಿ. ಮಾಡೋದು. ಗೌರ್ಮೆಂಟ್ ಆಗಿಲ್ಲ. ಹಾ ಅಂದ್ರೆ ಸರ್ಕಾರದಿಂದ ಆಗಿಲ್ರಿ. ಸರ್ಕಾರದಿಂದ ಆಗಿಲ್ಲ. ಹ್ಮ್ ಇಲ್ಲಿ ಗ್ರಾಮ ಪಂಚಾಯತ್ ಮನೆ ಹಾಕಿರೇನ್ರಿ ಊರಾಗ? ಗ್ರಾಮ ಪಂಚಾಯತಿ ರೀ, ಪಟ್ಟಣ ಪಂಚಾಯತ್ ಬಂದೈತಿ ರೀ. ಮನೆ ಹಾಕಿಲ್ರಿ? ಮನೆಗಳು ಈ ಸದ್ ಅಂಕರಿ ಎಷ್ಟ್ ಬಂದಾವ ಅನ್ನೋದೇ ಅವ್ರು ಗ್ರಾಮ ಸಭಾ ತೊಂದ್ರೆ ಮಾಡಿದ್ರ ಅದ್ರ ಒಳಗಿನ ಮಾಹಿತಿ ಗೊತ್ತಾಕದ್ರಿ. ಹ್ಮ್ ಇಲ್ಲಾಂದ್ರ ಅವರ ಮೀಟಿಂಗ್ ಮಾಡ್ಕೊಂಡ್ ಅವ್ರ ಮಾಡಿದ್ರ ಏನ್ ಗೊತ್ತಾಕದ್ರಿ? ಯಾರ್ದಾಗ ಬಂದತಿ ಯಾರ್ದ್ ಬಿಟ್ಟೈತಿ ಅನ್ನೋದು ಯಾರಿಗೆ ತಿಳೋನ್ ಹೇಳ್ರಿ? ಇವ್ರ ಮನಿ ಆಗೈತೆ ಅನ್ನೋದು ನಮ್ಗೇನ್ ಗೊತ್ತಾ? ಹಾ ಹಾ ಸಜಿಗ್ ನಾವ್ ಕೂತಿರ್ತೇವ್ ಮಾತಾಡ ಮಟ ಗೌರ್ಮೆಂಟ್ ಮನಿ ಆಗೈತಲ್ಲ ಹಾಕ್ಸೋಬೇಕಿಲ್ವ, ಹ್ಮ್ ಜಾಗ ಐತಿ ಕುಲ್ಲ ಜಾಗ ಐತಿ ಕಟ್ಸೋಬೇಕಿಲ್ವ ನಾವ್ ಅನ್ಬೋದು. ಹ್ಮ್ ಪಾಪ ಅವಂಗ ಬಂದವಂಗ ಅವಂಗ ಗೊತ್ತಿರುದಿಲ್ಲ ಹ್ಮ್ ಅಂತವ್ನಿಗೆ ಏನ್ ಹೇಳೋರಿ ಅವಂಗ? ಊರಾಗ ದೋಬಿಘಾಟ್ ವ್ಯವಸ್ಥೆ ಅದ್ರಿ? ಎಲ್ರಿ ಒಟ್ಟೆ ಇಲ್ರಿ? ಎಲ್ಲಿ ಒಟ್ಟೆ ಊರಾಗ ಒಂದಿಲ್ರಿ? ಯಾವ ಇಲ್ರಿ. ಊರಾಗ ಸರ್ಕಾರಿ ಆಸ್ಪತ್ರೆ ಅದ್ರಿ? ಸರ್ಕಾರಿ ಆಸ್ಪತ್ರೆ ಒಂದೈತ್ರಿ. ಒಂದೈತ್ರಿ? ಬರ್ತಾರೆ ಡಾಕ್ಟರ್ಗಳು? ಡಾಕ್ಟರ್ಗಳು ಬರ್ತಾರೆ. ಎಲ್ಲಾ ಕ್ಲೀನ್ ಇಟ್ಟಾರಿ? ಕ್ಲೀನ್ ನೋಡ್ತಾರೆ ಡಾಕ್ಟರ್ಗಳು? ಡಾಕ್ಟರ್ಗಳು ನೋಡ್ತಾರೆ. ಹ್ಮ್ ರವಿವಾರ ಒಂದ್ ದಿವಸ ಸೂಟಿ ಅಂದ್ರೂ ಕಂಪಲ್ಸರಿ ಬರ್ತಾರೆ. ಹ್ಮ್ ಅವ್ರ ಪೂರ್ತಿ ಅಂಕರ ಏನ್ ಮಾತಾಡಂತ ಇಲ್ಲ. ಸಿಬ್ಬಂದಿನೂ ಇರ್ತಾರಿ ಅವ್ರು. ಹ್ಮ್ ಆ ಡಾಕ್ಟರ್ದ ಪೂರ್ತಿ ಅಂಕರ ಬಾರಿ ಫೇಮಸ್ ಅದನ್ರಿ. ಹ್ಮ್ ಅದ್ರ ಪೂರ್ತಿ ಏನ್ ಮಾತಾಡೋದು? ಹೌದ್ರಿ. ಅಂದ್ರೆ ಇವಾಗ ಗ್ರಾಮಗಳು ಸ್ವಲ್ಪ ಸ್ವಚ್ಛತೆ ಇರ್ಬೇಕ್ರಿ ಇನ್ನೊಂದ್ ಸ್ವಲ್ಪ ಸ್ವಚ್ಛತೆ ಆಗ್ಬೇಕ್ರಿ. ಹ್ಮ್ ಇವ್ ಏನ್ ಶಿಶಿ ರೋಡ್ ಆಗಿದ್ದು ಅಲ್ರಿ, ಹ್ಮ್ ಹೊಳ್ಳಿ ಶಿಶಿ ಆಗ್ಬೇಕು. ಹ್ಮ್ ಈಗ ಏನ್ ಮಾಡಿದ್ದು ಅಲ್ರಿ, ಎಲ್ಲಿ ಬೇಕಲ್ಲ ಹಡ್ಡಿದ್ದು ಪೈಪ್ಲೈನ್ ಮಾಡಿದ್ದು ಅಲ್ರಿ, ಹ್ಮ್ ಹೊಳ್ಳಿ ಆಗ್ಬೇಕು. ಹ್ಮ್ ಅಂದ್ರ ನೀವು ಅಡ್ಡಾಡಿ ನೋಡ್ತೀರಿ, ಒಟ್ಟು ಶಿಶಿ ನೋಡ್ಕೋತವ್ರಿ ನೀವು. ಹ್ಮ್ ಎಲ್ಲೆಲ್ಲಿ ಪೈಪ್ಲೈನ್ ಅವ್ರು ಹೆಂಗ್ ಮಾಡ್ಯಾರ, ಹ್ಮ್ ಹೆಂಗ್ ಐತಿ, ಮತ್ ಗಟ್ರ ಹೆಂಗೈತಿ. ಹ್ಮ್ ಅಂದ್ರೆ ಒಟ್ಟ ರೀಪೇ ಮಾಡ್ಬೇಕು, ಒಟ್ಟಿಗೆ ಇನ್ನೊಂದ್ಸತಿ ಕೆಲಸ ಮಾಡ್ಬೇಕ್ರಿ. ಕೆಲಸ ಎಲ್ಲ ಮಾಡ್ಬೇಕು. ಪೈಪ್ ಲೈನ್ ಹಾಕಿದ್ದು ಎಲ್ಲ ಯಾವ ರೋಡ್ಗಳು ಹಾಕಿಲ್ರಿ? ಯಾವ ಹಾಕಿದ್ದು ಮಾಡಿದ್ದು ಯಾವ್ರ ಎಕ್ಸಿಡೆಂಟ್ ಆಗಬಾರ್ದು. ಹ್ಮ್. ಈ ರೋಡ್ ಬ್ರೇಕ್ ಎಲ್ಲಿ ಸಮಸ್ಯೆ ಇರ್ತದ ಅಲ್ಲಿ ರೋಡ್ ಬ್ರೇಕ್ ಹಾಕೋಬೇಕು. ಹ್ಮ್ ಮಾರ್ಗೊಂದು ರೋಡ್ ಬ್ರೇಕ್ ಹಾಕುದಿರೋಲ್ಲ. ಹ್ಮ್. ಬಸ್ನ್ಯಾಗ ಹುಡುಗರು ಹೋಗಿರ್ತಾವ ಇಲ್ಲಿ, ಹ್ಮ್. ಒಟ್ಟು ಸಾಲುಗಳು ಈ ಕಡೆ ಅದಾವ್ರಿ. ಹ್ಮ್. ಸರ್ಕಾರ ದವಾಖಾನೆಗಾರ ಅಲ್ಲಿ ಎಲ್ಲೇ ಹೋಲಿ, ಹ್ಮ್. ಅವಸಲಿ ಸೈಕಲ್ ಮೋಟರ್ ಮ್ಯಾಗ ಒಬ್ರು ತಗೊಂಡ್ ಹೋಗ್ಬೇಕಂದ್ರ ಹ್ಮ್. ಎಮರ್ಜೆನ್ಸಿ ಇತ್ತು ಕೇಸ, ಹ್ಮ್. ಅಷ್ಟು ರೋಡ್ ಬ್ರೇಕ್ ಜಿಗ್ಸೋದ ಮಾಡ್ಕೊಂಡ್ ಅಲ್ಲಿ ಸರ್ಕಾರ ದವಾಖಾನೆಗೆ ಹೋಗ್ಬೇಕನ್ರಿ. ಹೌದು. ಮತ್ತೆ ಎಲ್ಲ ಸ್ವಲ್ಪ ಹ್ಮ್ ಊರ್ ಬಾಳ ದೊಡ್ಡದಲ್ರಿ? ಬಾಳ ದೊಡ್ಡದ್ರಿ ಊರು? ಸಮಸ್ಯೆ ಊರಾಗ ನೋಡ್ರಿ ಫಸ್ಟ್ ನಮ್ದು ಇವು ಗಟ್ರ ಕೊಡ್ರಿ. ಹ್ಮ್ ಗಟ್ರ ಇವು ದೊಡ್ಡ ಆಗ್ಬೇಕ್ರಿ. ಹ್ಮ್ ಯಾಕಂದ್ರ ಅದ್ರದಿಂದ ನಮ್ಮ ರೋಗ ಬರ್ಲಾಕತ್ಯಾವ. ಹ್ಮ್ ಈಗ ಇದು ನೋಡ್ರಿ ಗಟ್ಟಾರ, ಇದು ನೋಡ್ರಿ ಗಟ್ಟಾರ, ಇವೆಲ್ಲಾ ಗಟ್ರ ರೋಡ್ಗಳು ಮೊದಲು ದೊಡ್ಡ ಆಗ್ಬೇಕು. ಹ್ಮ್ ಆಮೇಲೆ ನೀರಿಂದು ಅಂತ ಇವ್ ನೀರ ಹರಿತಾವ ನೋಡ್ರಿ, ಇವ್ ಹ್ಮ್. ಹರಿ ನೀರು ಚರಂಡಿ ಆಗ್ಬೇಕು ಹ್ಮ್ ನಮ್ಮ ಊರಿಗೆ. ಹ್ಮ್ ಮೇನ್ ಅದ ನಿಮ್ಗ ಸ್ವಚ್ಛತಾ ಕಾಪಾಡೋದು ನಮಗ. ಹ್ಮ್ ಮತ್ತೇನೈತಿಲ್ಲ ನೀರಿಂದ ಏನೈತಲ್ರಿ, ನೀರಿಂದಂತೂ ಈಗೇನ್ ಮಾಡಾಕತ್ಯಾರ ಹ್ಮ್ ನೋಡೋಣ ಇನ್ನೊಂದ್ ಸ್ವಲ್ಪ ದಿನ. ಬಿಡ್ರಿ. ಆದ್ರ ಇದು ಬೋರ್ಗಳು ಒಂದ್ ಸ್ವಲ್ಪ ಚಲೋ ತಂಗಿ ಮಾಡ್ಬೇಕ್ರಿ. ಇವು ಹ್ಮ್. ಮೆಲ ರಿಪೇರಿನೇ ಬರ್ತಾವ. ಹಳಿ ತೆಗ್ದು ಇವ್ ಬೋರ್ ನೀರ್ ಕುಡಿದ್ರೇನ್ರಿ ನೀವು? ಇಲ್ರಿ ಸೌಳದಾರ ನೀರ್ ಅದಾವ್ರಿ. ಹ್ಮ್. ಬಟ್ಟೆ ಇಲಾಖಾದಾಗ ಯೂಸ್ ಮಾಡ್ತೀರಿ? ಹ್ಮ್ ಹ್ಮ್. ಮೊದಲ್ ನೋಡ್ರಿ ಚರಂಡಿ ಆಗ್ಬೇಕು, ಸಂಡಾಸ್ ಆಗ್ಬೇಕು ಮೊದಲ ಮೇನ. ಇವೆಲ್ಲಾ ಚರಂಡಿ ಆಗ್ಬೇಕು ನೋಡ್ರಿ. ಒಟ್ಟ ಗಟ್ರ ಪೈಖಾನಿ ಹ್ಮ್ ಇವೆಲ್ಲಾ ಚರಂಡಿ ಆಗ್ಬೇಕು. ಹ್ಮ್ ಮತ್ ಮನಿ ಸಂಡಾಸ್ ಆದ್ವು ಅಂದ್ರ ಹೊರಗಿಂದ ನಮ್ಗೆ ಎದಕ್ ಬೇಕ್ರಿ? ಹ್ಮ್ ಹೌದಿಲ್ರಿ? ಅಲ್ಲ ಮೊದಲ ಮೇನ್ ಮನಿ ಆಗ್ಬೇಕ್ರಿ. ಹೊರಗೆ ಏನ್ ಅವಶ್ಯನೇ ಇಲ್ರಿ ನಮ್ಗೆ. ಅಂದ್ರೆ ಹೊರಗಡೆ ಇಲ್ರಿ, ಮನೆಗಳಿಗೆ ಇಲ್ರಿ? ಮನೆಗೊಳಗು ಇಲ್ಲ. ಅದ್ರ ಸಂಬಂಧ ಹೊರಗ ಹೋಗುದು. ಹಂದಿ ಸ್ವಲ್ಪ ಬಾಳ ಹೊಲಸು ಮಾಡ್ತಾವ. ಮತ್ತ ಮೊದಲ ಮೇನ್ ನೋಡ್ರಿ ಚರಂಡಿ ಆಗ್ಬೇಕ್ರಿ ನೋಡ್ ನಮ್ ಊರಿಗೆ. ಯಾಕಂದ್ರ ದೊಡ್ಡ ಊರ್ ಐತ್ರಿ ಇದು. ಚರಂಡಿ ಆಗ್ಬೇಕ್ರಿ. ಗಟ್ರ ವ್ಯವಸ್ಥೆ ಇಲ್ರಿ ಸರಿಯಾಗಿ? ಇಲ್ರಿ ನೋಡ್ರಿಲ್ಲ ಇಲ್ಲಿ. ಇಲ್ಲಿ ಕಾಣಿಸ್ತದ ನೋಡ್ರಿ, ಇಲ್ಲಿ ನೋಡ್ರಿ, ಇವೆಲ್ಲಾ ನೋಡ್ರಿ. ಅವ್ ಗಟ್ರ ತುಂಬಾ ಇಲ್ಲೇನ್ರಿ? ತೆಗ್ದ್ರ ಅವ್ ತುಂಬಿದ್ರ ತೆಗಿಯಲ್ರಿ ಗಟ್ರ? ತೆಗಿತಾರ್ರಿ, ಆದ್ರ ತೆಗಿತಾರ್ರಿ. ಎದಕ್ ಬತ್ರಿ ಅದನ್ನ ತೆಗಿದ್ 3 ದಿನ ತೆಗಿತಾರ್ರಿ. ಅದ್ರ ಇಟ್ಟಿಟ್ಟ ಗರಡ ಮುಸುರು ನೀರ್ ಚೆಲ್ತಾರ. ಮತ್ತೆ ಇವೆಲ್ಲ ಇದೆಲ್ಲಾ ನೋಡು, ಇದು ಸಮಸ್ಯೆನ ಐತ್ರಿ. ಇದ್ರ ಒಟ್ಟು ಚರಂಡಿ ಆಗ್ಬೇಕು ನೋಡ್ರಿ. ಪೈಖಾನಿದ ಚರಂಡಿ ಆಗ್ಬೇಕು, ಗಟ್ರ ನೀರ್ ಚರಂಡಿ ಆಗ್ಬೇಕು. ಅವ್ ನೀರ್ ನಿಂತು ಏನ್ರ ಮಚ್ಚರ ಪುಡಿ ಹೊಡಿತಾರಿ? ಆಗ್ತಾವಲ್ರಿ ನೋಡ್ರಿ. ಚರಂಡಿ ಎಲ್ಲಾ ಮತ್ತ ಆಗ್ತಾವ. ಬಂದ್ ಪುಡಿ ಹೊಡಿಯಂಗಿಲ್ರಿ? ಪುಡಿ ಹೊಡಿಯಂಗಿಲ್ರಿ? ಪುಡಿ ಒಗಿತಾರ್ರಿ. ಏನ್ ಮಾಡಿದ್ರಿ ಒಗಿತಾರ, ಅವಾಗಿಂದ ಅವಾಗ ಹೋಗ್ಬಿಡ್ತೈತಿ ಅದೆಲ್ಲ. ಈಗ ಪಟ್ಟಣ ಪಂಚಾಯತಿಯಿಂದ ಕಸದ ಗಾಡಿ ಬರ್ತಾರೆ ಊರಾಗ? ಬರ್ತಾರೆ ಅದೆಲ್ಲ ಹಾ ಬರ್ತಾರ. ಬರೇ ತುಂಬಿ ಆಟೆ ಹೋಗಿತಾರ. ಮುಸುರಿ ಚೆಲ್ಲಂಗಿಲ್ರಿ ಅದ್ರಾಗ. ಇಲ್ಲಿ ಗಟ್ರ ಚೆಲ್ತಾರ. ಗಟ್ರ ಮಾಡ್ತಾರೆ. ಏನ್ ನಿಂದ ಗಟ್ರ ಚೆಲ್ತೇವ್ ನಾವ್. ಜಗಳ ತೆಗಿತಾರ್ರಿ ಅವ್ರು. ನಮಗ್ ನಾರ್ತೈತಿ, ನಾವ್ ಬಿಡ್ತೇವೆ. ಅವ್ರು ನಾರಂಗಿಲ್ರಿ ಅವ್ರಿಗೆ. ನಾವು ಅಲ್ಲಿ ಅಡಿಗೆ ಮಾಡ್ತೇವೆ ಅಲ್ಲಿ ಬಚ್ಚಲ್ದಾಗ. ಈಗ ಅಲ್ಲಿ ಗಟ್ರ ಮಾಡ್ಯಾರ. ಈಗ ಸ್ವಲ್ಪ ಕರ್ನ ಇಲ್ಲ ಬೇಕಾಗಿಲ್ಲ. ಸ್ವಲ್ಪ ಎಲ್ಲಾ ಪಂಚಾಯತಿ ಓಡಾಡ್ತಾರೆ, ಎಲ್ಲಾರು ಓಡಾಡ್ತಾರೆ. ಇಲ್ಲೆಲ್ಲ
ಇಲ್ಲಿ ಗಾಡಿ ತಂದ್ ಅಲ್ಲೇ ಹಚ್ತಾರ, ಅಲ್ಲೇ ಉಗುಳ್ತಾರ, ಎಲ್ಲಾ ಹುಡುಗರು ತಂದ್ ಅಲ್ಲೇ ಹೇಳಸ್ತಾರ. ಒಳಬಾಜು ನಮ್ದು ಅಡಿಗೆ ಮನಿ ಐತಿ ಅಲ್ಲಿ. ಊರಾಗ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ರಿ, ಸಾರ್ವಜನಿಕ ಶೌಚಾಲಯ ಏನೈತಿ ನೋಡ್ರಿ ಅಲ್ಲಿ ನೋಡ್ರಿ ಗಟ್ರ ಇಲ್ಲೇ ಕಾಣಿಸ್ತೈತಿ. ಶೌಚಾಲಯ ಎಲ್ಲೈತಿ ಒಟ್ಟು ಶೌಚಾಲಯ ಏನೇ ಇಲ್ಲ. ಈಗ ಮನಿಗೆ ಸ್ವಲ್ಪ ಚರಂಡಿ ಇಲ್ರಿ, ಮತ್ತ ಇವ್ ಎಲ್ಲಾ ಹಿಂಗ್ ಗಟ್ರ ನೀರ್ ಆಡಾಡ್ತಲ್ಲ ಪಾಯ್ಕಾನಿ ಚರಂಡಿ ಆಗ್ಬೇಕ್ರಿ, ನೀರ ಅಂಡರ್ಗ್ರೌಂಡ್ ಒಳಗ್ ಹೋಗ್ಬೇಕ್ರಿ, ಅಂದ್ರೆ ಸ್ವಚ್ಛ ಆಗುದ್ರಿ, ಒಳಚರಂಡಿ ವ್ಯವಸ್ಥೆ ಆಗ್ಬೇಕ್ರಿ. ಆಗ್ಬೇಕ್ರಿ. ಅಂದ್ರೆ ಸುಧಾರಿಸದ್ ಇಲ್ಕಂದ್ ಸುಧಾರ್ಸಂಗಿಲ್ರಿ. ಈಗ 3 ದಿನಕ್ಕೆ ಬರ್ತಾರ ಬಿಡ್ರಿ, ಅವ್ರು ಸಾಫ್ ಮಾಡ್ಲಾಕ್ ಬರ್ತಾರ, ಕಸ ಹೊಡಗ್ಲಾಕ್ ಬರ್ತಾರ, ಅವ್ರದ್ದೇನು ತಪ್ಪಿಲ್ಲ. ಆದ್ರ ಮೊದಲು ಒಳಚರಂಡಿ ಆಗ್ಬೇಕು, ಸಂಡಾಸ ಆಗ್ಬೇಕು, ಇದು ಮೇನ್ ಮೊದಲು. ಮೇನ್ ಇವ್ಯಾಡ್ರಿ, ಇದು ಬಿಟ್ರೆ ಏನಿಲ್ಲ. ಊರಾಗ ಹೆಣ್ಮಕ್ಳಿಗೆ ಅರ್ಬಿ ಇಲ್ಲ, ದೋಬಿ ಕಟ್ಟದವ್ರಿ ಅದಾವ್ರಿ, ಅಲ್ಲಿ ಯಾರು ಹೋಗಂಗಿಲ್ರಿ. ಇಲ್ಲೇ ಮನ್ಯಾಗ ಸ್ವಲ್ಪ ನೀರ್ ಬಂದ್ರ ಒಕ್ಕೋತಾರ, ಬೋರ್ಗಳು ಅದಾರ, ಏನ್ ಅದ್ರದ್ದು ಏನ್ ತೊಂದ್ರೆ ಇಲ್ರಿ. ಗೃಹಲಕ್ಷ್ಮಿ ಬರ್ತಾವ್ರಿ, ಗೃಹಲಕ್ಷ್ಮಿ ರೊಕ್ಕ ಬರ್ತಾವಲ್ರಿ, ಬರ್ತಾವ ಬರಂಗಿಲ್ಲ. ಊರಾಗ ರೆಸಿಡೆನ್ಸಿ ಮಾಡ್ತಾರ್ರಿ, ಮಾಡ್ತಾರಿ ಕಂಡಾಪಟ್ಟಿ ಗದ್ಲ. 2 ದಿನ ಪಾಳೆ ಆಡೋದು, 2 ದಿನ ಪಡಿಸ್ತೀರಿ. ಯಾಕೆ ಒಂದ್ 5-6 ಆಗ್ಬೇಕಲ್ರಿ ಇಂತ ಊರ್ ದೊಡ್ಡ ಊರಿಗೆ. ಈಗ ಎಷ್ಟು ಕಡೆ ನಾವ್ 2010ರಾಗ ನಾವು ಮೆಂಬರ್ ಇದ್ದೀವ್ರಿ. ಆವಾಗ ಏನಾಯ್ತು, 4 ಬಂದಿದ್ದು ರೀ, 4 ಬಂದಿದ್ದು 4 ಬಿಟ್ಟು ಕೇಸಿಂದ 2 ಮಾಡಿದ್ರಿ. 2 ಮಾಡ್ರಿ, ನ್ಯಾಯ ಬೆಲೆ ಅಂಗಡಿ ಗದ್ದಲ ಜಾಸ್ತಿ ಆಗುತ್ತೆ. ಭಯಂಕರ ರೀ. ಏನ್ 2 ದಿನ ಪಾಳೆ ಹಚ್ಚೋದ್ರಿ, ದಗದ ಬಿಟ್ಟು ಕೇಸಿಂದ ಅದನ್ನೇ ಮಾಡೋದು. ಮತ್ತ ಇದೊಂದು ಬಟ್ ಒತ್ತದು ಅಮ್ಮಿ, ಇದು ಅಮ್ಮಿ ಅಂದ್ರ ಇವ್ ಏನ್ ಚರಂತಾನ ಅದೇ ಮಾಡ್ಬೇಕ್ರಿ ಇವ್ರಿಗೆ. ಊರಾಗ ಸರ್ಕಾರ ದವಾಖಾನೆ ಐತಲ್ರಿ, ಅಲ್ಲಿ ಬರ್ತಾರ ಡಾಕ್ಟರ್ಗಳು ಚಲೋ ಬರ್ತಾರ್ರಿ. ಏನ್ ಬರ್ತಾರ್ರಿ, ಹಿಂಗ್ ಬರಂಗಿಲ್ಲ, ಖಾಸಗಿ ಆಗ ಹೋಗ್ತಾರ. ಹೋರಿ ಮುಂದ್ ಹೋಗ್ಬಿಡ್ರಿ ಅಂತ ಹೇಳ್ತಾರ ಅವ್ರು. ಏನಿಲ್ಲ ರಕ್ತ ಚಿಕಿತ್ಸೆ ಮಾಡೋದು, ಮಾಡ್ತಾರಿ ಅಷ್ಟ್ ಹಚ್ಕೊಂಡಂಗಿಲ್ರಿ ಎಲ್ಲ. ಮತ್ ಹಚ್ಕೊಲಾರ್ದಕ್ಕೆ ಇವ್ರ ಖಾಸಗಿ ಹೋಗ್ತಾರ್ರಿ ಮತ್ತ. ಈಗ ಅಂದ್ರೆ ಡಾಕ್ಟರ್ಗಳು ಸರಿಗಿಲ್ರಿ ಒಟ್ಟು ವ್ಯವಸ್ಥೆಯಲ್ಲಿ. ಬರ್ತಾರ ಹೋಗ್ತಾರ, ನಾವಂತೂ ಹೋಗಂಗೆ ಇಲ್ರಿ ಒಟ್ಟ. ಅದ್ ವ್ಯವಸ್ಥಾನ ಆಗಂಗಿಲ್ಲ, ಏನ್ ಮಾಡುದ್ರಿ. ಈಗ ಹಡ್ಯಾಣಕ ಹೋಗ್ತಾರ್ರಿ, ಆಗುದಿಲ್ಲ ಹೋಗ್ಬಿಡ್ರಿ, ನೀವು ಬಿಜಾಪುರಕ್ಕೆ ಹೋಗ್ಬಿಡ್ರಿ, ಮುಂದಕ್ಕೆ ಹೋಗ್ರಿ ಹೇಳ್ಬಿಡ್ತಾರ್ರಿ. ಮತ್ತೆ ಪಂಚಾಯತಿಯಿಂದ ಇಲ್ಲಿ ಮನಿ ಹಾಕ್ಯಾರೇನ್ರಿ? ಹಾಕ್ಯಾರಲ್ರಿ, ಕೆಲವೊಂದ್ ಮಂದಿಗೆ ಹಾಕ್ಯಾರ, ಕೆಲವೊಂದ್ ಮಂದಿಗೆ ಇಲ್ಲ. ಈಗ ನೋಡ್ರಿ, ಸಾವ್ಕಾರ್ಗಿ ಹಾಕ್ತಾರ, ಬಡವ್ರಿಗಿಲ್ಲ. ಇದ್ ಯಾವಾಗಿದ್ರು ಬಂದಿದ್ದೆ, ನಾವಿದ್ದಾಗೂ ಬಂದಿದ್ದೆ. ಈಗ ನೋಡಿ ಸ್ವಲ್ಪ ಬಡವ್ರಿಗೆ ಮಾಡತ್ ಹೇಳ್ರಿ. ಪಿಡಿಗಳು ಬರ್ತಾರೆ ಊರಾಗ, ಅಲ್ಲಿ ಬರ್ತಾರ್ರಿ ನೋಡಕ್, ಯಾವಾಗಾರ ಬರ್ತಾರ. ಏನ್ ಅಷ್ಟರಿ. ವೀಕ್ಷಕರು, ಇದು ಮನಗುಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇಲ್ಲಿ ವೈದ್ಯರ ವ್ಯವಸ್ಥೆ ಸರಿಯಾಗಿಲ್ಲ. ಅದು ವೈದ್ಯರು ಬರೋದು ವಾರಕ್ಕೆ 2 ದಿನ ಬರುತ್ತಂತೆ, ಗ್ರಾಮಸ್ಥರು ಹೇಳ್ತಿದ್ದಾರೆ. ಅವರು ಕೂಡ ಇಲ್ಲಿ ಜನರಿಗೆ ಸರಿಯಾದಂತ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಹೆರಿಗೆ ವ್ಯವಸ್ಥೆ ಇದೆ, ಅದನ್ನು ಕೂಡ ಇಲ್ಲಿ ಮಾಡಲ್ಲ. ಇಲ್ಲಿಂದ ಜಿಲ್ಲಾಸ್ಪತ್ರೆಗೆ ಕಳಿಸ್ತಾರೆ ಪೇಷಂಟ್ಗಳಿಗೆ. ಮತ್ತೆ ಇಲ್ಲಿ ಆಂಬ್ಯುಲೆನ್ಸ್ ಕೂಡ ಸರಿಯಾಗಿ ವ್ಯವಸ್ಥೆ ಇಲ್ಲ, ನೋಡ್ಬೋದು. ಅದರ ಡ್ರೈವರ್ ಕೂಡ ಇಲ್ಲ, ಇದನ್ನ ಯೂಸ್ ಕೂಡ ಆಗ್ತಾ ಇಲ್ಲ. ಮತ್ತೆ ಗ್ರಾಮಸ್ಥರು ಹೇಳ್ತಾರೆ ಇಲ್ಲಿ ಯಾವುದೇ ಇಂಜೆಕ್ಷನ್ ಕೊಡೋದಿಲ್ಲ, ಬರೀ 1-2 ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರಂತೆ. ತುಂಬಾ ಅವ್ಯವಹಾರ ಇದೆ ಹಾಸ್ಪಿಟಲ್ ಅಲ್ಲಿ. ಅವರು ವೈದ್ಯರು ಇವತ್ತು ಕೂಡ ವೈದ್ಯರು ಬಂದಿಲ್ಲ, ರಜೆ ಅಂತ ಹೇಳ್ತಿದ್ದಾರೆ. ಇವತ್ತು ಯಾವುದೇ ಆಸ್ಪತ್ರೆಗಳಿಗೆ ಸರ್ಕಾರಿ ರಜೆ ಇರೋದಿಲ್ಲ, ಆದ್ರೂ ಕೂಡ ಡಾಕ್ಟರ್ಗಳು ಬಂದಿಲ್ಲ. ಸ್ವಲ್ಪ ಇಲ್ಲಿ ವೈದ್ಯಾಧಿಗಳು ಗಮನ ಹರಿಸಬೇಕು, ಹಾಸ್ಪಿಟಲ್ಗೆ ಗಮನ ಹರಿಸಿ ಇಲ್ಲಿ ಬೇರೆ ವೈದ್ಯರನ್ನ ನೇಮಕ ಮಾಡಬೇಕು. ಮತ್ತೆ ಇಲ್ಲಿ ಇರೋ ವೈದ್ಯರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಮತ್ತೆ ಇಲ್ಲಿ ಇನ್ನು ವೈದ್ಯರ ಅವಶ್ಯಕತೆ ಇದೆ, ವೈದ್ಯರ ಕೊರತೆ ಇದೆ. ಇನ್ನು 2-3 ವೈದ್ಯರಲ್ಲಿ ಅಪಾಯಿಂಟ್ ಮಾಡಬೇಕು. ಅಂದ್ರೆ 24/7 ಹಾಸ್ಪಿಟಲ್ ಇದೆ, ಅದೇ ಒಬ್ಬರೇ ವೈದ್ಯ ಇರ್ತಾರೆ, ಅದು ಕೂಡ ಸರಿಯಾಗಿ ಬರೋದಿಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಇನ್ನು 1-2-3 ವೈದ್ಯಾಧಿಕಾರಿಗಳನ್ನ ವೈದ್ಯರನ್ನ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಜನರಿಗೆ ಒಳ್ಳೇದಾಗುವಂತ ಕೆಲಸವನ್ನು ಮಾಡ್ಬೇಕಂತ ನಮ್ಮ ಟಿವಿ ಚಾನೆಲ್ ಮೂಲಕ ನಾವು ವೈದ್ಯಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ.